ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ತಿಂಗಳ ವಾಗ್ದಾನವನ್ನು ನಾವು ಕೇಳಲಿಕ್ಕಿದ್ದೇವೆ. ವಾಗ್ದಾನವನ್ನು ಒಂದು ವೇಳೆ ಈಸಿಯಾಗಿ ನಾವು ಹೇಳಿದಿರೂ ಈ ವಾಗ್ದಾನದ ಸಂದೇಶ ಅಷ್ಟು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಹಲ್ಲೆಲೂಯಾ. ಸತ್ಯ ವೇದದ ಧ್ಯಾನ ಮಾಡುವವರಿಗೆ, ಸತ್ಯ ವೇದದ ಮೇಲೆ ಬಹಳವಾಗಿ ಬಾಯಾರಿಕೆ ಉಳ್ಳವರಿಗೆ ಈ ಸತ್ಯ ವೇದದ ಧ್ಯಾನ ತುಂಬ ಸಂತೋಷವಾಗಿ ಇರುತ್ತದೆ. ಆ ಅನುಭವ ಇಲ್ಲದವರಿಗೆ ಸ್ವಲ್ಪ ನಿದ್ದೆ ಬರುತ್ತದೆ. ಹಲ್ಲೆಲೂಯಾ. ಅನುಭವ ಇಲ್ಲದವರಿಗೆ ಸ್ವಲ್ಪ ನಿದ್ದೆ ಬರುತ್ತದೆ. ಆದರೆ ಒಂದು ಮಾತ್ರ ಸತ್ಯ, ಇಲ್ಲಿ ಬಿತ್ತಲ್ಪಡುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ಈ ವಾಕ್ಯದಿಂದಲೇ ದೇವರು ನಿಮ್ಮನ್ನು ಗುಣಪಡಿಸುತ್ತಾನೆ. ಈ ವಾಕ್ಯದಿಂದಲೇ ದೇವರು ನಿಮ್ಮನ್ನು ಸ್ವಸ್ಥಪಡಿಸುತ್ತಾನೆ. ಈ ವಾಕ್ಯದಿಂದಲೇ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಈ ವಾಕ್ಯದಿಂದಲೇ ನಿಮ್ಮ ಶಾಪಗಳಿಂದ ದೇವರು ನಿಮಗೆ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಪಾತ್ರೆಯಾಗಿ ಮಾಡುತ್ತಾನೆ. ಈ ವಾಕ್ಯವೇ ಸೈತಾನ ಮಕ್ಕಳಾಗಿ ಇದ್ದಂಥವರನ್ನು ದೇವರ ಮಕ್ಕಳಾಗಿ ಬದಲಾಯಿಸುವಂಥ ಶಕ್ತಿ ಈ ವಾಕ್ಯಕ್ಕೆ ಇದೆ. ಕತ್ತಲೆಯಲ್ಲಿ ಇರುವವರಿಗೆ ಬೆಳಕು ಕೊಡುವಂಥ ಶಕ್ತಿ ಈ ವಾಕ್ಯಕ್ಕೆ ಇದೆ. ಈ ವಾಕ್ಯವು ಏನು ಮಾಡುತ್ತದೆ? ಸಾಮಾನ್ಯವಾದ ವ್ಯಕ್ತಿಯನ್ನು ಕೂಡ ದೊಡ್ಡ ವ್ಯಕ್ತಿಯಾಗಿ ಮಾಡಿಬಿಡುತ್ತದೆ. ಅಲ್ಪನಾಗಿ ಇದ್ದವನನ್ನು ಸಹ ಆಶ್ಚರ್ಯವಾಗಿ ಎಲ್ಲರೂ ಕೈ ಮುಗಿಯುವಂಥ ರೀತಿಯಲ್ಲಿ ಬದಲಾಯಿಸುವಂಥದ್ದು ಈ ಸತ್ಯ ವಾಕ್ಯ. ಹಲ್ಲೆಲೂಯಾ. ಈ ವಾಕ್ಯವು ಸೈತಾನ ತಲೆಯನ್ನು ಜಜ್ಜುತ್ತದೆ. ಈ ವಾಕ್ಯವು ನಿನ್ನ ಮಾಟ ಮಂತ್ರ ಕ್ರಿಯೆಗಳಿಂದ ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತೋ ಇಲ್ಲೋ ವಾಕ್ಯವನ್ನು ಏನು ಮಾಡ್ರಿ? ಕೇಳಿಸಿ ಹೃದಯದಲ್ಲಿ ಇಟ್ಕೊಳ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತುಂಬ ಮುಖ್ಯ, ತುಂಬ ಮುಖ್ಯ. ದೇವರ ವಾಕ್ಯದಿಂದಲೇ ಸಮಸ್ತವೂ ಉಂಟಾಯಿತು. ಉಂಟಾಗಿರುವಂಥ ವಸ್ತುಗಳಲ್ಲಿ ದೇವರ ವಾಕ್ಯ ಇಲ್ಲದೆ ಒಂದಾಗಲೂ ಕೂಡ ಉಂಟಾಗಲಿಲ್ಲ. ನಿಮ್ಮ ಜೀವಿತದಲ್ಲಿ ಉಂಡು ಮಾಡುವುದಿಗೆ, ಅಳಿಸುವುದಿಗೆ ಸೈತಾನಿದಾನೆ. ಉಂಡು ಮಾಡುವುದಿಗೆ ದೇವರ ಜೀವವುಳ್ಳ ವಾಕ್ಯ ಮಾತ್ರವೇ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ನಿಲ್ಲಿಸುವಂಥದ್ದು ದೇವರ ವಾಕ್ಯ ಮಾತ್ರವೇ. ನಿಮ್ಮ ಜೀವಿತದಲ್ಲಿ ಸಮಾಧಾನ ಕೊಡುವಂಥದ್ದು ದೇವರ ವಾಕ್ಯ ಮಾತ್ರವೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಇಲ್ಲಿ ಸಾರಲ್ಪಡುವಂಥ ವಾಕ್ಯಕ್ಕೆ ನೀವು ನಿದ್ದೆ ಮಾಡದೆ ಈ ವಾಕ್ಯದಲ್ಲಿ ಇರುವಂಥ ಇಷ್ಟು ಗುಣ, ಇಷ್ಟು ಅಂಶಗಳನ್ನು, ಇಷ್ಟು ಗುಣಗಳನ್ನು ನೀವು ಹೊಂದಿಕೊಂಡು ಯಾವುದೋ ಒಂದು ಕೊರತೆಯಲ್ಲಿ ಬಂದಿರ್ತೀರಿ. ಎಲ್ಲರೂ ನಾನು ಪರಿಪೂರ್ಣ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪರಿಪೂರ್ಣಕ್ಕಾಗಿ ಓಡ್ತಾ ಇದ್ದೇವೆ. ಪರಿಪೂರ್ಣಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ? ಪ್ರಯಾಸ ಪಡ್ತಾ ಇದ್ದೇವೆ. ಸೈತಾನ ಏನು ಮಾಡ್ತಾನೆ? ಈ ಪರಿಪೂರ್ಣವು ನಿನಗೆ ಸಿಗ್ಬೇಕಂದ್ರೆ ಅವನು ಕತ್ತುಕೊಳ್ಳುತ್ತಾನೆ. ನಿಮ್ಮ ಚಿಂತೆಯನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ಆಲೋಚನೆಯನ್ನ, ನಿಮ್ಮ ಗಮನವನ್ನ ಅವನು ಕತ್ತುಕೊಳ್ಳುತ್ತಾನೆ. ಅವನು ಕೊಯ್ಯುತ್ತಾನೆ, ಅವನು ಹಾಳು ಮಾಡ್ತಾನೆ. ಇಲ್ಲೇ ಇದ್ದಂಗೆ ಇರ್ತಿರ್ರಿ. ಕಣ್ಣು ನನ್ನನ್ನು ನೋಡ್ದಂಗನೇ ನೋಡ್ತದೆ, ಆದರೆ ಮನೆಯಾಗ ಎಲ್ಲ ಏನು ಮಾಡ್ತದೆ? ಮನಸ್ಸು ಅಲ್ಲೇ ಟೂರ್ ಮಾಡ್ತಾ ಇರ್ತದೆ. ಮನೆಯಾಗ ಸೀಟಿ ಹಾಕಿದ್ದೇನೆ ಇಲ್ಲೋ, ಬಾಗಿಲು ಹಾಕಿದ್ದೇನೆ ಇಲ್ಲೋ, ಲಾಕರನ್ನು ಕರೆಕ್ಟಾಗಿ ಲಾಕ್ ಮಾಡಿದೇನೋ ಇಲ್ಲೋ, ಏನೇನೋ ಚಿಂತೆ. ಯಪ್ಪ, ಇಲ್ಲಿಂದ ಭಾನುವಾರ ಚರ್ಚ್ ಮುಗಿಸಿ ಹೋಗಿದ ಮೇಲೆ ಇಲ್ಲಿ ಸಮಾಧಾನವಾಗಿದ್ದೇವೆ, ಸಂತೋಷವಾಗಿದ್ದೇವೆ. ಆಮೇಲೆ ಆ ವ್ಯಕ್ತಿಯನ್ನೇ ನೋಡಬೇಕಲ್ಲ, ಅದನ್ನೇ ಮಾಡಬೇಕಲ್ಲ. ಅನೇಕ ವಿಚಾರಗಳು ಮನುಷ್ಯನಿಗೆ ಏನಾಗುತ್ತೆ? ಬರುತ್ತದೆ. ಈ ವಿಚಾರವೆಲ್ಲ ಯಾರಿಂದ ಬರ್ತದೆ ಅಂತ ತಿಳ್ಕೊಂಡ್ರಿ? ಯಾರಂದ್ರಿ? ಈ ವಿಚಾರಗಳೆಲ್ಲ ಸೈತಾನಿಂದ ಬರ್ತದೆ. ಈ ವಿಚಾರಗಳೆಲ್ಲ ಯಾಕೆಂದ್ರೆ ಬಿಡುಗಡೆ ಸ್ಥಳಕ್ಕೆ ಬಂದಿದ್ರು ಸಗ, ಸಮಾಧಾನ ಸ್ಥಳಕ್ಕೆ ಬಂದಿದ್ರು ಸಗ ಒಂದು ಗೊಂದಲ, ಒಂದು ಗಲಿಬಿಲಿಯನ್ನ ಸೈತಾನ ಏನ್ ಮಾಡ್ತಾನೆ? ಹುಟ್ಟಿಸ್ತಾ ಇರ್ತಾನೆ. ಭಯವನ್ನ
ಹುಟ್ಟಿಸ್ತಾ ಇರ್ತಾನೆ. ನೀವು ಭಯ ಪಡಬೇಕಾದ ಅವಶ್ಯವೇ ಇಲ್ಲ. ಹಲ್ಲೆಲೂಯಾ. ನೀವು ಬಂದಿರುವಂತ ಸ್ಥಳ ಎಷ್ಟು ಭಾರವನ್ನು ಹೊತ್ತುಕೊಂಡಿದ್ದೀರೋ ಎಲ್ಲ ಭಾರದಿಂದ ನಿನ್ನನ್ನು ಬಿಡುಗಡೆ ಮಾಡಿ ನಿನ್ನನ್ನು ಲಘುವಾಗಿ ಫ್ರೀಯಾಗಿ ಕಲಿಸುವಂತ ಸ್ಥಳವೇ ಈ ಸ್ಥಳ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡೋಣ, ಅಗಾಯ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಈ ತಿಂಗಳ ವಾಗ್ದಾನವನ್ನ ದೇವರು ನಮಗೆ ನುಡಿಯುತ್ತಾ ಇದ್ದಾನೆ. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿ ಇರುವುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಗಲೇ ಅನೇಕರ ಕಣ್ಣು ಮುಚ್ಚಲ್ಪಟ್ಟಿತ್ತು, ಈಗ ಜನ ಸ್ಟಾರ್ಟ್ ಮಾಡ್ದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ ಒಂದು ಹೋರಾಟನೇ. ಹಲ್ಲೆಲೂಯಾ. ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾದದ್ದು. ತಮಿಳ್ ಬೈಬಲ್ ಹೇಳ್ತದೆ, ಈ ಆಲಯದ ಮಹಿಮೆ, ಮುಂದಿನ ಆಲಯದ ಮಹಿಮೆ ಇಂದಿನ ಆಲಯ ಮಹಿಮೆಕ್ಕಿಂತ ದೊಡ್ಡದು. ಹಲ್ಲೆಲೂಯಾ. ಮುಂದಿನ ಆಲಯದ ಮಹಿಮೆ ಇಂದಿನ ಆಲಯ ಮಹಿಮೆಕ್ಕಿಂತ ದೊಡ್ಡದು. ಆಯ್ತ್ರಿ, ಆಲಯ ಆಲಯ ಅಂತೀರ, ನನಗೇನು ಇದರಲ್ಲಿ ಸಿಗ್ತದೆ? ಹೌದಲ್ಲ, ನನಗೇನೇ ಸಿಗ್ತದೆ? ಆಲಯಕ್ಕೆ ಆಶೀರ್ವಾದ ಬರಲಿ, ಆಲಯಕ್ಕೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಲ್ಪಡಲಿ, ನನಗೇನು ಸಿಗ್ತದೆ? ಅಯ್ಯ, ಸತ್ಯ ವೇದ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ಹೇಳ್ತಾನೆ, ನೀವೇ ದೇವರ ಆಲಯ. ಯಾರ ಆಲಯ? ನೀವೇ ದೇವರ ಆಲಯ. ನಿಮ್ಮ ಜೀವನದಲ್ಲಿ ಇಂದಿನ ದಿನಗಳಲ್ಲಿ ನಡೆದಂತ ವೈಭವಕ್ಕಿಂತ ಈ ದಿನಮಾನಗಳಲ್ಲಿ ಮುಂದಿನ ದಿನಗಳಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಕೊಡಲಿಕ್ಕಿರುವಂತ ವೈಭವವು ವಿಶೇಷವಾಗಿ ಇರುತ್ತದೆ. ನಿಮ್ಮ ಜೀವಿತದಲ್ಲಿ ಇಂದಿನ ದಿನಮಾನಗಳಲ್ಲಿ ನಡೆದಂತ ಮಹಿಮೆಕ್ಕಿಂತ ಈ ದಿನಮಾನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕಿರುವಂತ ಮಹಿಮೆ ದೊಡ್ಡದಾಗಿ ಇರುತ್ತದೆ. ಈಗಲಾದರೂ ಒಂದು ಕೈ ತಟ್ಟಲ್ಲ, ಏ ಅಪ್ಪ, ಒಂದು ಕೈ ತಟ್ಟಿ ತಗೊಳ್ಳೋದಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ನಿಮಗೆ ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಪ್ಪ ಹೇಳ್ತಾ ಇದ್ದಾನೆ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅನೇಕರು ನೀ ಏನ್ ಮಾಡ್ತಾ ಇದ್ದೀ? ಇಂದಿನ ಕಾಲದ ವೈಭವ ಎಷ್ಟು ಚೆನ್ನಾಗಿದ್ರಿ, ಅವಾಗ ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿದ್ರಿ, ಯವನ ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ದೀವ್ರಿ, ಅಪ್ಪ ಕೈಯನ್ನ ಹಿಡ್ಕೊಂಡು ಸಣ್ಣ ವಯಸ್ಸಲ್ಲಿ ಹೋಗ್ತಾ ಇರುವಾಗ ಎಷ್ಟು ಚೆನ್ನಾಗಿದ್ದೀವ್ರಿ. ಓ, ಆ ದಿನಮಾನಗಳಲ್ಲಿ ಎಂಥ ಒಂದು, ಅದೆಲ್ಲ ತಿರುಗ ಬರಲ್ಲ, ಅದುವೇ ಶ್ರೇಷ್ಠ. ಹಲ್ಲೆಲೂಯಾ. ನಾವು ಹೇಳ್ಕೊಳ್ತೇವೆ ನೋಡಿ, ಅವಾಗ ನಾವು ಹೆಂಗಿದ್ವಿ ಗೊತ್ತಾ, ಎಂತ ಸಮೃದ್ಧಿಯಲ್ಲಿ ಇದ್ದೀವಿ ಗೊತ್ತಾ, ಆ ದಿನ ಅಂತ ಹೇಳಿ ನಾವು ಇಂದಿನ ದಿನವನ್ನ ವಿಶೇಷಿಸಿಕೊಳ್ಳುತ್ತೇವೆ. ಈಗಿನ ದಿನವನ್ನ ಏನು ಅನ್ಕೊಳ್ತೀವಿ? ಇಂದಿನ ದಿನಕ್ಕೆ ಈ ದಿನ ಏನೂ ಇಲ್ಲ. ಅವಾಗ ನನ್ನ ಪ್ರಾರ್ಥನೆ ಹೆಂಗಿತ್ತು ಗೊತ್ತಾ, ಅವಾಗ ನನ್ನ ಬೈಬಲ್ ರೀಡಿಂಗ್ ಹೇಗಿತ್ತು ಗೊತ್ತಾ, ಅವಾಗಲೆಲ್ಲ ಎಂತೆಂಥ ಸೇವೆಗೆ ಓಡುವವನು ಗೊತ್ತಾ ನಾನು. ಇಂದಿನ ದಿನ ಅದು ಶ್ರೇಷ್ಠಪ್ಪ, ಆದರೆ ಈ ದಿನ ಆ ದಿನದ ಮುಂದೆ ಏನೂ ಇಲ್ಲ. ಆಗಲೇ ಕಾಲದಲ್ಲಿ ಸೇವೆ ಮಾಡಿದವರಲ್ಲ ಎಂತೆಂಥ ಸೇವೆ ಮಾಡಿದ್ರೆ ಗೊತ್ತಾ, ಎಂತೆಂಥ ಮಹಿಮೆಯಾಗಿ ಸೇವೆ ಮಾಡಿದ್ರೆ ಗೊತ್ತಾ. ಆ ದಿನದಲ್ಲಿ ಇರುವಂಥ ಸೇವೆಗೆ ಇವತ್ತು ಇರುವಂಥ ಸೇವೆ ಏನಿಲ್ಲ. ಆ ದಿನದ ಆಲಯದ ಮಹಿಮೆಗೆ ಈ ದಿನದ ಆಲಯ ಮಹಿಮೆ ಏನಿಲ್ಲ ಎಂಬುದಾಗಿ ಇವತ್ತು ನೀವು ಅನ್ಕೊಳ್ತೀರಲ್ಲ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡೋಣ, ಆ ವಾಕ್ಯವನ್ನ ಸ್ವಲ್ಪ ಗಮನಿಸೋಣ. ಅಗಾಯ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ ಓದಮ್ಮ. ಸ್ವಲ್ಪ ಮೈಕ್ ಸೌಂಡ್ ಕೊಡ್ರಿ. ಓದ್ ಮಗಳೇ. ಮೂರನೇ ವಾಕ್ಯ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದಿ, ಅದರಲ್ಲೇ ಸ್ಟಾರ್ಟ್ ಮಾಡಮ್ಮ. ಅಗಾಯ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ.
ಈ ಆಲಯದ ಪೂರ್ಣ ವೈಭವವನ್ನು ನೋಡಿದವರು ಈ ಆಲಯದ ಪೂರ್ಣ ಅಂದ್ರೆ ಮೊದಲನೇ ವೈಭವವನ್ನ ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ? ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ ಅಂದ್ರೆ ಮೊದಲು ನಡೆದಂತ ಸೇವೆಯನ್ನ ನೋಡಿದವರು, ದೊಡ್ಡ ದೊಡ್ಡ ಸೇವಕರ ಸೇವೆಗಳನ್ನ ನೋಡಿದವರು ಇನ್ನು ಎಷ್ಟು ಮಂದಿ ಉಳಿದಿರ್ರಿ? ಮೊದಲು ಕ್ರೈಸ್ತರ ಆಶೀರ್ವಾದವನ್ನ ಕಂಡವರು ಎಷ್ಟು ಮಂದಿ ಉಳಿದಿರ್ರಿ ಅಂತ ದೇವರು ಕೇಳ್ತಾರ. ಮೊದಲು ಪೂರ್ವದಲ್ಲಿ ಈ ಆಲಯದ ವೈಭವವನ್ನ ನೋಡಿದವರು ಎಷ್ಟು ಮಂದಿ ಉಳಿದಿರ್ರಿ? ಇದರ ಈಗಿನ ಸ್ಥಿತಿಯು, ಇದರ ಈ ಆಲಯದ ಈಗಿನ ಸ್ಥಿತಿ ನಿಮಗೆ ಹೇಗೆ ತೋರುತ್ತದೆ? ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದೆ ಅಲ್ಲವೇ? ಏನು ಇಲ್ಲದಾಗಿ ಕಾಣಿಸುತ್ತದಲ್ವೇ? ಇಂದಿನ ಆಲಯ ಹೇಗಿತ್ತು? ಮಹಿಮೆಯಾಗಿತ್ತು. ಆದ್ರೆ ಈಗಿನ ಆಲಯ ನಿಮ್ಮ ದೃಷ್ಟಿಗೆ ಏನು ಅನಿಸ್ತಾ ಇದೆ? ಏನಿಲ್ಲ. ಆ ದಿನದ ಪ್ರಾರ್ಥನೆಗೆ, ಆ ದಿನದ ವೈರಾಗ್ಯಕ್ಕೆ, ಆ ದಿನದ ಆಶೀರ್ವಾದಕ್ಕೆ, ಆ ದಿನದಲ್ಲಿ ಎಷ್ಟು ಗಟ್ಟು ಮುಷ್ಟಾಗಿ ನಾನು ಇದ್ದೇನೆ ಗೊತ್ತಾ? ಈಗ ನೋಡ್ರಿ, ಹಿಂಗಿದ್ದವನು ಹೆಂಗಾಗ್ಬಿಟ್ಟಿನಿ. ಆ ದಿನದ ಮಹಿಮೆ ದೊಡ್ಡ ಮಹಿಮೆ. ಇವತ್ತು ಇರುವಂತ ಕಾರ್ಯಗಳು ಏನಿಲ್ಲದಂಗೆ ಅನಿಸ್ತಾ ಇದೆಯಲ್ಲ. ಕರ್ತನು ಹೇಳ್ತಾ ಇದ್ದಾನೆ, ಯಾಕೆ ಇವರಿಗೆ ಏನಿಲ್ಲದಂಗೆ ಅನಿಸ್ತದೆ ಗೊತ್ತಾ? ಆಲಯ ಸೊಲೊಮೋನ್ ಕಟ್ಟಿದಂತ ಆಲಯ. ಮೊದಲನೇ ಪಾಯಿಂಟ್, ಆಲಯ ಯಾರು ಕಟ್ಟಿದಂತ ಆಲಯ? ಸೊಲೊಮೋನ್ ಕಟ್ಟಿದಂತ ಆಲಯ. ಆ ಆಲಯದಲ್ಲಿ ಏನಿತ್ತು? ಬೆಳ್ಳಿ, ಬಂಗಾರ, ಅಲಂಕಾರ. ವಾವ್, ಬ್ಯೂಟಿಫುಲ್. ಎಲ್ಲಿ ನೋಡಿದ್ರು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಅಲಂಕರಿಸಲ್ಪಟ್ಟಂತ ಸುಂದರವಾದ ಆಲಯ. ಆ ಆಲಯಕ್ಕೆ ಇದು ಏನಿಲ್ಲದಂಗೆ ಇದೆ. ಇದೆಲ್ಲ ಆಲಯವಾ? ಸೊಲೊಮೋನ್ ಕಟ್ಟಿದಂತ ಆಲಯ. ಎಂಥ ಬ್ಯೂಟಿಫುಲ್. ಜನರ ಕಣ್ಣಿಗೆ ಬೆಳ್ಳಿ, ಬಂಗಾರ, ಅನೇಕ ಅಲಂಕಾರಗಳು ಏನಾಗ್ತಾ ಇದೆ? ದೊಡ್ಡದಾಗಿ ಕಾಣ್ತಾ ಇದೆ. ಅದಕ್ಕೆ ದೇವರು ಹೇಳ್ತಾರೆ, ಓದಿಮ್ಮ 8ನೇ ವಾಕ್ಯ ಓದಮ್ಮ. 8ನೇ ವಾಕ್ಯ ಓದು. ಬೆಳ್ಳಿ ಎಲ್ಲ ನನ್ನದು, ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸೇನಾಧೀಶ್ವರನ ಯೆಹೋವನ ನುಡಿ. ಈ ಆಲಯದ ಮುಂದಿನ ವೈಭವವು, ವೈಭವಕ್ಕಿಂತ ವಿಶೇಷವಾಗಿರುವುದು. ಈ ಬೆಳ್ಳಿ ಬಂಗಾರದಿಂದ ನೀನು ನೋಡಿದಂತ ಆಲಯಕ್ಕಿಂತ ವಿಶೇಷವಾಗಿ. ಹಲ್ಲೆಲೂಯಾ. ಬೆಳ್ಳಿ ಬಂಗಾರ, ಅದು ಇದು ಮಾಡರ್ನ್ ಚರ್ಚಸ್ ತುಂಬಾ ಇಷ್ಟ. ಸ್ವಲ್ಪ ನಾವು AC ಹಾಕ್ಬೇಕಂತ ತುಂಬಾ ಅನಿಸ್ತಾ ಇದ್ದೇವೆ. ಆದರೂ AC ಚರ್ಚ್ಗಳು ತುಂಬಾ ಇಷ್ಟ. ಮಾಡರ್ನ್ ಆಗಿರ್ಬೇಕು. ಈಗ ಹಲ್ಲೆಲೂಯಾ, ಅಲಂಕಾರವಾಗಿರ್ಬೇಕು, ತಪ್ಪಲ್ಲ. ಹಲ್ಲೆಲೂಯಾ. ಆದರೆ ಕರ್ತನು ಹೇಳ್ತಾ ಇದ್ದಾನೆ, ಅಲಂಕಾರ, ಮನುಷ್ಯನು ಹುಡುಕುವಂತ ಅಲಂಕಾರವಾದ ಸಭೆ ವಿಶೇಷವಲ್ಲ. ದೇವರು ಎಂತ ಸಭೆಯನ್ನ ವಿಶೇಷ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೀನು ಗಮನಿಸಿ ನೋಡುವಾಗ 8ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ದೇವರು ಇದನ್ನ ಏನಾಗಿ ಮಾಡ್ತಾನಂತೆ? ವಿಶೇಷವಾಗಿ ಮಾಡುತ್ತಾನೆ. ಅದಕ್ಕೆ 4ನೇ ವಾಕ್ಯ ಓದಮ್ಮ. ಯೆಹೋವನು ಇಂತೆನ್ನುತ್ತಾನೆ, ಜೆರುಬ್ಬಾಬೆಲನೇ, ಈಗ ಧೈರ್ಯವಾಗಿರು. ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವನೇ, ಧೈರ್ಯವಾಗಿರು. ನೀನ್ ಧೈರ್ಯವಾಗಿರಪ್ಪ. ದೇಶೀಯರೇ, ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ. 8ನೇ ವಾಕ್ಯ ಹೇಳುತ್ತದೆ, ನನ್ನ ಪ್ರಭಾವವನ್ನ ಅಲ್ಲಿ ಪ್ರಕಾಶಗೊಳಿಸುವೆನು. ಧೈರ್ಯವಾಗಿರ್ರಿ. ಆಲಯದ ವೈಭವನ್ನ ನೋಡಿ, ಈ ಆಲಯದ ವೈಭವ ಏನಿಲ್ಲ ಅಂತ ಅವರು ಹೇಳುವಂತ ಮಾತುಗಳನ್ನ ನೋಡಿ ಸೋತು ಹೋಗಬೇಡ. ಸೇವೆ ಮಾಡುವವರೇ ಧೈರ್ಯವಾಗಿರು. ಕರ್ತನಲ್ಲಿ ನಂಬಿಕೆ ಇಟ್ಟವರೇ ಧೈರ್ಯವಾಗಿರು. ಎಂತ ಸಂದರ್ಭದಲ್ಲಿಯೂ ದೇವರ ಮೇಲೆ ಭಾರ ಹಾಕಿಸ್ಬಿಟ್ಟು ದೇವರ ಮೇಲೆ ನಿರೀಕ್ಷೆ ಇಡುವವರೇ ಧೈರ್ಯವಾಗಿರು. ಧೈರ್ಯವಾಗಿ ನಿನ್ನ ದೇವರ ನಂಬಿಕೆಯನ್ನು ನಡೆಸು. ಧೈರ್ಯವಾಗಿ ನಿನ್ನ ಸೇವೆಯನ್ನು ನಡೆಸು. ಧೈರ್ಯವಾಗಿ ನಿನ್ನ ನಂಬಿಕೆ ಜೀವಿತವನ್ನ ನಡೆಸು. ಯಾಕೆಂದ್ರೆ ಆಲಯದಲ್ಲಿ ಬೆಳ್ಳಿ ಬಂಗಾರ ಮಹಿಮೆಗಳು ಇತ್ತು. ಆದ್ರೆ ಈ ಮುಂದಿನ ಆಲಯದಲ್ಲಿ ಏನಿದೆ? 8ನೇ ವಾಕ್ಯ ಹೇಳ್ತದೆ, ನನ್ನ ಪ್ರಭಾವವು ಅಲ್ಲಿ ಪ್ರಕಾಶಗೊಳಿಸುತ್ತದೆ. ಹಲ್ಲೆಲೂಯಾ. ಆಲಯಕ್ಕೆ ಮನುಷ್ಯನ ಕೈಯಿಂದ ಮಾಡಿದ ಅಲಂಕಾರ, ಹೊಸ ಆಲಯಕ್ಕೆ ದೇವರ ಮಹಿಮೆ ಅಲಂಕಾರ. ಈಗಿರುವಂತ ಆಲಯಕ್ಕೆ ದೇವರ ಮಹಿಮೆ ಅಲಂಕಾರವಾಗಿ
ಇರುತ್ತದೆ ಎಂಬುದಾಗಿ ದೇವರು ಅಲ್ಲಿ ಹೇಳುತ್ತಾ ಇದ್ದಾನೆ. ಅದು ಮಾತ್ರ ಅಲ್ಲ, ಅಗಾಯ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 23ರಲ್ಲಿ ಜೆರುಬ್ಬಾಬೆಲೇ, ನಾನು ಏನ್ ಮಾಡ್ತೀನಿ, ಈ ಮುಂದಿನ ಆಲಯದಲ್ಲಿ ಜೆರುಬ್ಬಾಬೆಲೇ, ನಾನು ನಿನ್ನನ್ನ ಮುದ್ರೆ ಉಂಕರವಾಗಿ ಮಾಡಿಕೊಳ್ಳುವೆನು. ಸೇವಕನೇ, ನಂಬಿಕೆ ಜೀವಿತದಲ್ಲಿ ಕುಟುಂಬವನ್ನು ನಡೆಸುವವನೇ, ದೇವರ ಆಲಯವೇ, ದೇವರ ಸಭೆಯೇ. ಈ ಆಲಯ ಮಹಿಮೆಯಾಗಿ ಇರುವುದಕ್ಕೆ ಕಾರಣ ಒಂದು, ನನ್ನ ಪ್ರಭಾವ ಈ ಮುಂದಿನ ಆಲಯದಲ್ಲಿ ಇರುತ್ತದೆ. ಆಮೇಲೆ ನನ್ನ ಅಧಿಕಾರ, ನನ್ನ ಮುದ್ರೆ, ನಾನು ನಿನ್ನನ್ನ ಮುದ್ರೆ ಉಂಗುರವಾಗಿ ಪರಲೋಕ ದೇವರ ಅಧಿಕಾರ ಉಳ್ಳದಂತೆ ಸಭೆಯಾಗಿ, ಪರಲೋಕ ದೇವರ ಅಧಿಕಾರ ಉಳ್ಳದಂತೆ ವ್ಯಕ್ತಿಯಾಗಿ, ಪರಲೋಕ ದೇವರ ಅಧಿಕಾರ ಉಳ್ಳದಂತೆ ಕುಟುಂಬವಾಗಿ ನಾನು ನಿನ್ನ ಏನ್ ಮಾಡ್ತೇನೆ, ಹಲ್ಲೆಲೂಯಾ, ನಿನ್ನ ನಡೆಸಿ ನಿನ್ನ ಸಂಗಡ ನಾನು ಇರುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಇದನ್ನು ನೀನು ವಿವರವಾಗಿ ನೀವು ಗಮನಿಸಬೇಕಂದ್ರೆ ಅಗಾಯ ಪ್ರವಾದನೆ ಪುಸ್ತಕ, ಜಕರ್ಯನ ಪುಸ್ತಕ, ದಾನಿಯೇಲ ಪುಸ್ತಕ, ಇನ್ನು ಈ 3 ಪುಸ್ತಕನ ಮೊದಲು ಓದ್ರಿ. ಒಂದಕ್ಕೊಂದು ಜೋಡಿ ಆಗಿರ್ತದೆ, ಒಂದಕ್ಕೊಂದು ಜೋಡಿ ಆಗಿರ್ತದೆ. ನಾನು ಹೇಳುತ್ತೇನೆ, ಈಗ ನಾವು ಅರ್ಥ ಮಾಡಿಕೊಳ್ಳುವುದು ಏನು, ನಿಮ್ಮ ಇಂದಿನ ದಿನದ ವೈಭವಕ್ಕಿಂತ ನಾನು ಇನ್ನು ಮೇಲೆ ಕೊಡುವಂತ ದಿನದ ವೈಭವಗಳು ವಿಶೇಷವಾಗಿ ಇರುತ್ತದೆ. ಹಲ್ಲೆಲೂಯಾ. ಸೊ ಯೋಬು ಪುಸ್ತಕದಲ್ಲಿ ನಮಗೆ ಸಂಬಂಧಪಟ್ಟ ಕಾರ್ಯಗಳು ಹೇಳಿ ನಾನು ಮುಂದೆ ಹೋಗ್ತೇನೆ. ಯೋಬು ಪುಸ್ತಕದಲ್ಲಿ ಯೋಬಿನ ಇಂದಿನ ವೈಭವನ ಸ್ವಲ್ಪ ಗಮನಿಸಿ ನೋಡೋಣ. ಯೋಬು ಪುಸ್ತಕದಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯ ಓದಮ್ಮ. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕಾನೇಕ ಸೇವಕರು ಇದ್ದದರಿಂದ ಅವನು ಮೂಡನ ದೇಶದವರೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಅವನು ಮೂಡನ ದೇಶದಲ್ಲ ಹೆಚ್ಚಿನ ಶ್ರೀಮಂತನಾಗಿ ಇದ್ದ, ಭಯಭಕ್ತಿಗೆ ಕಡಿಮೆ ಇಲ್ಲ, ನೀತಿವಂತನಾಗಿದ್ದ. ಆದರೆ ಅದೇ ಅಧ್ಯಾಯದಲ್ಲಿ 20-21 ಓದಮ್ಮ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು, ಈಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಬಂದೆ, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಏನು ಇಲ್ಲದವನಾಗಿ ನಾನು ಸಾಯುವೆನು, ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಮುಗಿತಪ್ಪ. ಹಳೆಯ ವೈಭವ ನನ್ನ ಜೀವಿತದಲ್ಲಿ ಇತ್ತು, ಆದರೆ ಈ ದಿನದಲ್ಲಿ ಎಲ್ಲ ಹೋಯ್ತು. ಬಟ್ಟೆನ ಹರಿದುಕೊಂಡು ತಲೆಯನ್ನ ಬೋಳಿ ಅವನನ್ನ ಏನ್ ಬಾರಿಸ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು, ಒಂದು ಕಾಲದಲ್ಲಿ ಚೆನ್ನಾಗಿದ್ದೆ, ಈಗ ಎಲ್ಲ ಮುಗಿತ್ತು. ಆದ್ರೆ ಇವನಿಗೆ ದೇವರು ಮುಂದಿನ ಒಂದು ವೈಭವ ಇಟ್ಟಿದಾರಂತ ಅವನಿಗೆ ಗೊತ್ತೇ ಇಲ್ಲ. ಇವನ ಇಂದಿನ ದಿನದ ವೈಭವಕ್ಕಿಂತ ಮುಂದಿನ ದಿನದ ವೈಭವವೇ ಶ್ರೇಷ್ಠವಾದಂತ ಗೊತ್ತಿಲ್ಲ. ಯಾಕಂದ್ರೆ ಪರಿಸ್ಥಿತಿ. ಹಲ್ಲೆಲೂಯಾ. ನೀವು ದೇವರ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ಮೊದಲು ನಿಮ್ಮ ಪರಿಸ್ಥಿತಿಗಳ ಮೇಲೆ ಮನಸ್ಸಿಡಬಾರದು. ನಿಮ್ಮ ಪರಿಸ್ಥಿತಿಗಳ ಮೇಲೆ ಮನಸ್ಸಿಟ್ಟರೆ ನಂಬಿಕೆನೇ ಬರುವುದಿಲ್ಲ. ಯಾರಿಗೋ ಹೇಳ್ತಾರೆ, ಆ ಅಕ್ಕ ಚೆನ್ನಾಗಿದ್ದಾಳೆ, ಆ ಅಕ್ಕಕ್ಕೆ ಈ ವಾಕ್ಯ, ಆ ಅಣ್ಣ ಚೆನ್ನಾಗಿದ್ದಾನೆ, ಅವನಿಗೆ ಈ ವಾಕ್ಯ. ನಾನಂತೂ ಬೂದಿಯಲ್ಲಿ ಕೂತೀನಿ, ಏನು ಇಲ್ಲದವನಾಗಿ ಬಂದೆ, ಏನು ಇಲ್ಲದವನಾಗಿ ಹೋಗ್ತೇನೆ. ಮುಗೀತು ನನ್ನ ಕತೆ. ಒಂದು ದಿವಸ ಚೆನ್ನಾಗಿದ್ದೆ, ನನ್ನ ಹೆಸರು ಚೆನ್ನಾಗಿತ್ತು, ಎಲ್ಲರೂ ನನಗೆ ಸಲಾಮ್ ಹೊಡಿತಾ ಇದ್ರು. ಈಗ ಬೀದಿ ನಾಯಿ ಕೂಡ ನನ್ನನ್ನು ಮೂಸಿ ನೋಡ್ತಾ ಇಲ್ಲ, ಮುಗೀತ. ಆದರೆ ಅವನ ಮುಂದಿನ ದಿನಮಾನದಲ್ಲಿ ದೇವರು ಇಟ್ಟಿರುವಂತ ವೈಭವ ಆ ದಿನದಲ್ಲಿ ಅವನಿಗೆ ಗೊತ್ತಿಲ್ಲ. ಆ ದಿನದಲ್ಲಿ
ಗೊತ್ತಿಲ್ಲ. ಆದರೆ ಯೋಬನ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯವನ್ನ ನೀವು ತೆಗೆದು ನೋಡುವಾಗ ಅವನ ಮುಂದಿನ ದಿನದ ಆಶೀರ್ವಾದಕ್ಕಿಂತ ಅವನ ಕೊನೆಯ ದಿನದ ಆಶೀರ್ವಾದ 2 ಪಟ್ಟು 2 ಪಟ್ಟು 2 ಪಟ್ಟು 2 ಪಟ್ಟು 2 ಪಟ್ಟು. ಎಲ್ಲಿ ತನಕ ಅಯ್ಯ? ಎಷ್ಟು ದಿವಸ ಅಯ್ಯ? 4 ತಲೆಮಾರಯ್ಯ, 4 ತಲೆಮಾರು. ಅವನ ಆಶೀರ್ವಾದದ ಮಧ್ಯದಲ್ಲಿ ಯಾವುದೇ ಸೈತಾನ ಕಾರ್ಯಗಳು ಒಳಗೆ ಬಂದು ಅವನ ಆಶೀರ್ವಾದವನ್ನು ಕೆಡಿಸಕ್ಕೆ ಆಗಲೇ ಇಲ್ಲ. ಮೊದಲು ಇದ್ದಂತ ಮಹಿಮೆಯಲ್ಲಿ ಕೆಡಿಸುವುದಿಗೆ ಸೈತಾನಿಗೆ ಅವಕಾಶ ಇತ್ತು. ಆದರೆ ಮುಂದಿನ ಆಲಯದ ಮಹಿಮೆಯನ್ನ ಸೈತಾನ ಕೆಡಿಸುವುದಿಗೆ ಅವನಿಗೆ ಅವಕಾಶವೇ ಇಲ್ಲ. ಹಲ್ಲೆಲೂಯ. ಅದುವೇ ವಿಶೇಷ. ಯೋಬಿನ ಮೊದಲನೆಯ ಸ್ಥಿತಿಯನ್ನ ಕೆಡಿಸುವುದಿಗೆ ಸೈತಾನಿಗೆ ಅವಕಾಶ ಇತ್ತು. ಆದರೆ ಉನ್ನತ ಸ್ಥಿತಿ, 2ನೇ ಕಾರ್ಯಗಳು, ದೇವರು ಮುಂದಿನ ಆಲಯವಾಗಿ ಅವನ ವೈಭವವನ್ನ ಮುಂದಿನ ದಿನಮಾನಗಳನ್ನು ಆಶೀರ್ವದಿಸುವಾಗ ಸೈತಾನು ಅದನ್ನು ಕೆಡಿಸುವುದಿಗೆ ಆಗಲೇ ಇಲ್ಲ. ಅವನು ಸಾಯುವ ತನಕ ಆ ವೈಭವದಲ್ಲಿ ಇದ್ದನು. ಅದನ್ನೇ ದೇವರು ಹೇಳಕ್ ಬಯಸ್ತಾರೆ. ಹಲ್ಲೆಲೂಯ. ನಿನ್ನ ಇಂದಿನ ವೈಭವದಿಂದ ನಿನ್ನ ಮುಂದಿನ ವೈಭವವು, ನಿನ್ನ ಇಂದಿನ ಸೇವೆಯಿಂದ ನಿನ್ನ ಮುಂದಿನ ಸೇವೆಯು, ನಿನ್ನ ಇಂದಿನ ಪ್ರಾರ್ಥನೆ ಜೀವಿತಕ್ಕಿಂತ ನಿನ್ನ ಮುಂದಿನ ಪ್ರಾರ್ಥನೆ ಜೀವಿತ, ನಿನ್ನ ಇಂದಿನ ನಿನ್ನ ಕುಟುಂಬದ ಪರಿಸ್ಥಿತಿಕ್ಕಿಂತ ಮುಂದಿನ ನಿನ್ನ ಕುಟುಂಬದ ಪರಿಸ್ಥಿತಿ ವಿಶೇಷವಾಗಿ ಆಶೀರ್ವಾದವಾಗಿ ಇರುತ್ತದೆ. ಹಲ್ಲೆಲೂಯ. ಇವತ್ತು ನೀವು ನೋಡುವುದು ಏನು ಇಲ್ದಂಗಿದೆಯಲ್ಲ, ಅದಲ್ಲ ಕರೆ. ನಾಳೆ ನೀವು ನೋಡಲಿಕ್ಕಿರುವಂಥದ್ದೇ ಹಲ್ಲೆಲೂಯ ವಿಶೇಷವಾದದ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ 2ನೇ ಕಾರ್ಯ ಅಲ್ಲಿ ನಾವು ನೋಡುವಾಗ ಇಂದಿನ ಹಳೆಯ ಒಡன்பಡಿಕೆ ಸ್ವಲ್ಪ ಗಮನಿಸ್ರಿ. ಸತ್ಯವು ಸ್ವಲ್ಪ ಗೊತ್ತಾಗಬೇಕಲ್ಲ. ಇಂದಿನ ಹಳೆಯ ಒಡன்பಡಿಕೆ, ಮುಂದಿನ ಹೊಸ ಒಡன்பಡಿಕೆ. இந்த ಹಳೆಯ ಒಡன்பಡಿಕೆಗೆ ಹೊಸ ಒಡன்பಡಿಕೆಗೆ ವ್ಯತ್ಯಾಸವನ್ನ ನೀವು ಅನೇಕ ಪುಸ್ತಕದಲ್ಲಿ ನೋಡಬಹುದು. ವಿಶೇಷವಾಗಿ ನೀವು ಮನೆಗೆ ಹೋಗಿ 2 ಕೊರಿಂಥಿಯ 3ನೇ ಅಧ್ಯಾಯವನ್ನ ಧ್ಯಾನ ಮಾಡಿ. ಈ 3ನೇ ಅಧ್ಯಾಯವನ್ನ ಧ್ಯಾನ ಮಾಡುವಾಗ ಹಳೆಯ ಒಡன்பಡಿಕೆಯ ಪ್ರಭಾವಕ್ಕಿಂತ ಹೊಸ ಒಡன்பಡಿಕೆಯ ಪ್ರಭಾವವು ಎಷ್ಟು ವಿಶೇಷವಾದದು ಎಂಬುದಾಗಿ ಪೌಲ ಅಪೊಸ್ತಲರಲ್ಲಿ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದ್ದಾರೆ. ನಾನು ಕೆಲವೊಂದು ವಾಕ್ಯಗಳು ಮಾತ್ರ ನಿಮಗೆ ನಾನು ಹೇಳಿಕೊಡಲಿಕ್ಕೆ ಬಯಸುತ್ತೇನೆ. ಅಲ್ಲಿ ಗಮನಿಸೋಣ. 3ನೇ ಅಧ್ಯಾಯದಲ್ಲಿ 7ರಿಂದ 9 ವಾಕ್ಯಗಳನ್ನು ಓದಮ್ಮ. ಮರಣ ವಿಧಿಸುವ ನಿಯಮದ ಸೇವೆಯು ಕಲ್ಲಿನ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರಗೊಂಡಿದ್ದರು. ಓಕೆ, ಮರಣ ವಿಧಿಸುವಂತ ಸೇವೆ. ಸೊ ಹಳೆಯ ಒಡன்பಡಿಕೆಯ ಸೇವೆ ಕುರಿತಾಗಿ ಬರೆಯುವಾಗ ಅದು ಮರಣ ಶಿಕ್ಷೆಯನ್ನ ವಿಧಿಸುವಂತ ಸೇವೆ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೆನ್ನೆಗೆ ಕೆನ್ನೆ, ಕೊಳೆಗೆ ಕೊಳೆ, ಕೈಗೆ ಕೈ, ಕಾಲಿಗೆ ಕಾಲು. ಹಲ್ಲೆಲೂಯ. ಈಗ ಕರ್ತನು ಹೇಳ್ಬಿಟ್ರೆ ತಿಳ್ಕೊಳ್ಳಿ, ಕ್ರೈಸ್ತನನ್ನ ಮುಟ್ಟುವುದಕ್ಕೆ ಒಬ್ಬನು ಇರೋಕ್ಕೆ ಸಾಧ್ಯ ಇಲ್ಲ. ತಗಿಲೇ ಮಚ್ಚಿ ಹೊಡಿಲೇ ಅವನ, ಮುಗೀತು ಕದೆ. ಹಲ್ಲೆಲೂಯ. ಮಚ್ಚೆಲ್ಲ ತೆಗೆದವರು ಒಳಗೆ ಇಟ್ಕೊಂಡು ಕೈ ಗೀಲ ಒಳಗಡೆ ಪ್ಯಾಂಟ್ ಒಳಗೆ ಹಾಕ್ಕೊಂಡು ಒಡಿಯಪ್ಪ ಏಸಪ್ಪ ಹೇಳ್ಬಿಟ್ರು. ಒಂದು ಕಣ್ಣಿಗೆ ಹೊಡೆದ್ರೆ ಇನ್ನೊಂದು ಕಣ್ಣೆನ ತೋರ್ಸಂತ ಹೊಡಿ. ಅದರ ಹಳೆ ಒಡன்பಡಿಕೆ ಹಂಗಲ್ಲ. ತಗಿ ಮಚ್ಚೆ ಒಡಿ ಅವನ. ಹಲ್ಲೆಲೂಯ. ಆದರೆ ಅದು ಆತ್ಮವನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲಿಲ್ಲ. ಹಲ್ಲೆಲೂಯ. ಅದಕ್ಕೆ ಅಲ್ಲಿ ತಪ್ಪು ಒಂದು ಮಾಡಿಬಿಟ್ರೆ ಕ್ಷಮಾನೇ ಇಲ್ಲ. ತಪ್ಪಂದ ಮಾಡಿಬಿಟ್ರೆ, ಒಂದು ವೇಳೆ ನಮ್ಮ ತಪ್ಪುಗಳಿಗೆಲ್ಲ ದೇವರು ಕ್ಷಮ ಕೊಡದೇ ಇದ್ರೆ ನನ್ನ ಅನಿಸಿಕೆ ಒಬ್ಬರು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಮಾಧಿಯಲ್ಲಿಯೂ ಹುಲ್ ಬೆಳೆದಿರ್ತದೆ. ಮೊಟ್ಟ ಮೊದಲಾಗಿ ನನ್ನ ಸಮಾಧಿಯಲ್ಲಿ ಹುಲ್ ಬೆಳೆದಿರ್ತದೆ. ಹಲ್ಲೆಲೂಯ. ಸೊ ಹಳೆಯ ಒಡன்பಡಿಕೆಯ ಕಾಲ ಪಾಪಕ್ಕೆ ದಂಡನೆ ಮರಣ, ಪಾಪದ ಸಂಬಳ
ಮರಣ. ಅದರಿಂದ ಬಿಡುಗಡೆಯೇ ಇಲ್ಲ. ಅದು ಲಿಖಿತ ರೂಪವಾಗಿ ಇತ್ತು, ಆದರೂ ಅದು ಮಹಿಮೆಯಾಗಿತ್ತು. ಅದಕ್ಕೋಸ್ಕರ ಹಳೆಯ ಒಡಂಬಡಿಕೆ ಬೇಡ ಅಂತಲ್ಲ. ನಾನು ಮರಣ ಶಿಕ್ಷೆಯಿಂದ ಹೇಗೆ ಜೀವಂತನಾದ ಅನ್ನುವಂಥ ಕಾರ್ಯವನ್ನ ನೀನು ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿ ಓದುವಾಗಲೇ ಕಂಡುಕೊಳ್ಳಕ್ಕಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಹಳೆಯ ಒಡಂಬಡಿಕೆ ಬೇಡ ಅಂತ ನಾನು ಪ್ರಸಂಗ ಮಾಡ್ತಾ ಇಲ್ಲ. ಹಂಗ್ ಮಾಡುವುದಾದ್ರೆ ನನ್ನ ಕೈಯಲ್ಲಿ ಬೈಬಲ್ ಇದ್ದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಹೊಸ ಒಡಂಬಡಿಕೆ ಮಾತ್ರ ಕೈಯಲ್ಲಿ ಇದ್ದಿರಬೇಕು. ಆದರೆ ಹೊಸ ಒಡಂಬಡಿಕೆ ಮತ್ತೆ ಅದಲ್ಲಿ ಆರಂಭಿಸುವಾಗಲೇ ದೇವರ ಚರಿತ್ರೆಯನ್ನು ನೀನು ನೋಡುವಾಗ ಅಬ್ರಹಾಮನ ಸಂತತಿಯಿಂದ ಈ ಕ್ರಿಸ್ತ ಯೇಸು ಹೇಗೆ ನಮಗೆ ಕೊಡಲ್ಪಟ್ಟನು, ಎಲ್ಲ ಹಳೆ ಒಡಂಬಡಿಕೆ ಚರಿತ್ರೆ. ಆ ಪ್ರವಾದಿ ಹೇಳಿದ್ದು, ಈ ಪ್ರವಾದಿ ಹೇಳಿದ್ದು ನೆರವೇರಿತ್ತು, ಆ ಪ್ರವಾದಿ ಹೇಳಿದ್ದು ನೆರವೇರಿತ್ತು. ಹಳೆ ಒಡಂಬಡಿಕೆ ನಿನಗೆ ಗೊತ್ತಿಲ್ಲದೆ ಹೊಸ ಒಡಂಬಡಿಕೆ ನಿನಗೆ ಅರ್ಥ ಆಗೋದಿಲ್ಲ. ಆದರೆ ಯೇಸುವಿನ ನಂಬಿದೇನಿ ಅಂತ ಹೇಳುವವರೆಲ್ಲ ಪರಲೋಕ ಹೋಗ್ಬೋದು. ದೇವರ ವಿಷಯದಲ್ಲಿ ನೀನು ಬೆಳೆಯಬೇಕಾಗೋದಾದ್ರೆ ವಾಕ್ಯ ಹೇಳ್ತದೆ, ಸತ್ಯ ವೇದದಲ್ಲಿ ಪ್ರವೀಣನಾಗಿರುವವನು ಹಳೆಯದನ್ನು ಹೊಸದನ್ನು ತೆಗೆದು ಸಭೆಗೆ ಕೊಡ್ತಾನೆ. ನೀನು ಸೇವಕನಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ, ನೀನು ಸೇವಕಿಯಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಳೆಯದು ಹೊಸದು ಎರಡು ನಮಗೆ ಅವಶ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಹೊಸದಲ್ಲಿ ಏನು ವಿಶೇಷ ಅನ್ನುವುದನ್ನ ನೀವು ಅರ್ಥಕೊಳ್ಳಬೇಕು. ಓದು ಮಗಳೇ, ಓದಮ್ಮ. ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದ್ದಾಗಿತ್ತು. ಅದು ಮರಣ ಶಿಕ್ಷೆ ಕೊಡುವುದಾದ್ರೂ ಕೂಡ ಹಳೆಯ ಒಡಂಬಡಿಕೆ ಪ್ರಭಾವದಿಂದ ಆಯಿತು. ಆ ಪ್ರಭಾವದಿಂದ ಮೋಶೆಯ ಮುಖಕ್ಕೆ ಬಂದ ಪ್ರಕಾಶವು, ಆ ಪ್ರಭಾವದಿಂದ ಮೋಶೆ ಮುಖಕ್ಕೆ ಬಂದಂತ ಪ್ರಕಾಶವು ಕುಂದಿ ಹೋಗುವಂತದ್ದಾಗಿದ್ದರು. ಆದರೆ ಕುಂದಿ ಹೋಗುವಂಥದ್ದು. ಮೋಸೆಗೆ ಪ್ರಕಾಶವು ಬಂದಿದ್ದು ಕರೆ. ಇವತ್ತು ನಾವು ಹಾಡಾಡ್ತೇವೆ, ಮೋಸೆ ಕಂಡ ಸಮುಖ ನಾನು ಕಾಣಬೇಕಂತ, ಹೌದಲ್ಲ? ಹಾಡಾಡ್ತೀವಿ, ಹಾಡು ತಪ್ಪಂತ ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಮೋಸೆ ಕಂಡ ಸಮ್ಮುಖಕ್ಕಿಂತ ನೀನು ನಾನು ಇವತ್ತು ಕಾಣುವಂಥ ಸಮ್ಮುಖ ವಿಶೇಷವಾದದು, ವಿಶೇಷವಾದದು, ವಿಶೇಷವಾದ. ವಿಶೇಷಕ್ಕೆ ಬರಬೇಕು, ವಿಶೇಷಕ್ಕೆ ಬರಬೇಕು. ಇಲ್ಲದಿದ್ದರೆ ಅದು ಮರಣವನ್ನು ಮಾತ್ರ ಉಂಟು ಮಾಡುತ್ತದೆ. ಹೊಸ ಒಡಂಬಡಿಕೆ ಏನು ಉಂಟು ಮಾಡ್ತದೆ ಸ್ವಲ್ಪ ಗಮನಿಸ್ರಿ. ಅದರ ನಿಮಿತ್ತ ಇಸ್ರಾಯೇಲರು ಅವನ ಮುಖವನ್ನು ನೋಡಲಾರದೆ ಇದ್ದರು. ಆ ಪ್ರಭಾವವನ್ನೇ, ಅವನ ಮುಖವನ್ನ ನೋಡಲಾರದೆ ಇದ್ರು. ಹೀಗಿದ್ದ ಮೇಲೆ ದೇವರ ಆತ್ಮ ಸಂಬಂಧವಾದ ಸೇವೆಯು, ದೇವರ ಆತ್ಮನ ಸಂಬಂಧವಾದ ಈ ಹೊಸ ಒಡಂಬಡಿಕೆಯ ಸೇವೆಯು ಎಷ್ಟೋ ಹೆಚ್ಚಾಗಿ ಪ್ರಭಾವ ಉಳ್ಳದ್ದಾಗಿರಬೇಕು. ಎಷ್ಟೋ ಹೆಚ್ಚಾಗಿ ಹಳೆಯ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆಯ ಸೇವೆ ಹೇಗಿರ್ತದಮ್ಮ? ಪ್ರಭಾವ ಉಳ್ಳದ್ದಾಗಿರಬೇಕು. ಎಷ್ಟೋ ಹೆಚ್ಚಾದ ಪ್ರಭಾವ ಉಳ್ಳದಾಗಿದೆ. ಹಲ್ಲೆಲೂಯಾ. ಅನೇಕ ಪರಿಶುದ್ಧ ಆತ್ಮನು ಇಲ್ಲದಂತ ಸಭೆಗಳು ಇವತ್ತು ಉಂಟು, ಇವತ್ತು ಉಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಪರಿಶುದ್ಧ ಆತ್ಮನಲ್ಲಿ ನಡೆಸಲ್ಪಡುವಂಥ ಸೇವೆಯೇ ಅಧಿಕವಾದ ಪ್ರಭಾವ ಉಳ್ಳದಂಥ ಸಭೆ, ಪ್ರಭಾವ ಉಳ್ಳದಂಥ ಆಲಯ. ಅದಕ್ಕೆ ಆತ್ಮನಲ್ಲಿ ನಡೆಸಲ್ಪಡುವಂಥ ಸಭೆಗೆ ನೀನು ನಾನು ಹೋಗಬೇಕು. ಯಾಕೆ? ನಾವು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಉಳ್ಳವರಲ್ಲ, ನಾವು ಹೊಸ ಒಡಂಬಡಿಕೆಯ ಸೇವಕರಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದೆ ಓದು, ಗೊತ್ತಾಗ್ತದೆ. ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವ ಸೇವೆಯು, ಅಪರಾಧ ನಿರ್ಣಯಕ್ಕೆ ಸಾಧನೆ ಏನಮ್ಮ? ಸಾಧನವಾಗಿರುವಂತ ಹಳೆಯ ಒಡಂಬಡಿಕೆಯು ಪ್ರಭಾವದಿಂದಾಗಲಿ ಪ್ರಭಾವದಿಂದ ಇರಲಾಗಿ ನೀತಿಗೆ ಸಾಧನವಾಗಿರುವ ಸೇವೆಯು, ನೀತಿಗೆ ಸಾಧನವಾಗಿರುವಂತ ಹೊಸ ಒಡಂಬಡಿಕೆಯ ಸೇವೆಯು ಎಷ್ಟೋ ಅಧಿಕವಾದ ಪ್ರಭಾವ ಉಳ್ಳದ್ದಾಗಿರಬೇಕು. ಎಷ್ಟೋ ಅಧಿಕವಾದ ಪ್ರಭಾವ ಉಳ್ಳದಾಗಿರಬೇಕು. ಅಧಿಕವಾದ ಪ್ರಭಾವ ಉಳ್ಳದು ಬಂದದರಿಂದ, ಅಧಿಕವಾದ ಪ್ರಭಾವ ಉಳ್ಳದು ಬಂದಂತ ಕಾರಣ ಮೊದಲಿದ್ದ ಪ್ರಭಾವ
ಪ್ರಭಾವವು ಮೊದಲಿದ್ದಂತ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವವಿಲ್ಲದಾಯಿತು. ಅದರ ಬಳಿಯಲ್ಲಿ ಪ್ರಭಾವ ಇಲ್ಲದಾಯಿತು. ರೈಟ್. ಓದಮ್ಮ. ಇಲ್ಲದೆ ಹೋಗುವಂತದ್ದು ಆ, ಪ್ರಭಾವ ಉಳ್ಳದ್ದಾಗಿದ್ದರೆ ಶಾಶ್ವತವಾಗಿ ಇರುವಂತದ್ದು ಬಹು ಹೆಚ್ಚಾಗಿ ಪ್ರಭಾವ ಉಳ್ಳದ್ದಾಗಿರಬೇಕಲ್ಲವೇ? ಅಲ್ಲಿ ವಾಕ್ಯಗಳನ್ನು ನೋಡಿದ್ರೆ ಹೊಸ ಒಡಂಬಡಿಕೆಯ ಜೀವವನ್ನು ಉಂಟು ಮಾಡುತ್ತದೆ, ಪ್ರಭಾವವನ್ನ ಉಂಟು ಮಾಡುತ್ತದೆ. ಇದು ದೇವರೇ ಹೇಳಿದ್ರು. ನಿನ್ನ ಇಂದಿನ ಆಲಯ ವೈಭವಕ್ಕಿಂತ ಮುಂದಿನ ಆಲಯ ವೈಭವವು ವಿಶೇಷವಾಗಿರ್ತದೆ. ಹಳೆಯ ಒಡಂಬಡಿಕೆಯನ್ನು ಉಂಟು ಮಾಡಿದ್ದು ದೇವರೇ, ಹೊಸ ಒಡಂಬಡಿಕೆಯನ್ನು ಉಂಟು ಮಾಡಿದ್ದು ದೇವರೇ. ಆಗನೇ ಕಾಲದಲ್ಲಿ ಜನರನ್ನ ಉಂಟು ಮಾಡಿದ್ದು ದೇವರೇ, ಈಗಿನ ಕಾಲದಲ್ಲಿ ಜನರನ್ನ ರಕ್ಷಿಸಿ ತನ್ನ ಹಿಂಡಲ್ಲಿ ಸೇರಿಸುವುದು ದೇವರೇ. ಆದರೆ ವ್ಯತ್ಯಾಸ ಏನಂದ್ರೆ, ಹಳೆಯ ಒಡಂಬಡಿಕೆ ಇಂದಿನ ಆಲಯ ಅದು ಏನ್ ಕೊಡ್ತದೆ? ಮರಣವನ್ನ ಉಂಟು ಮಾಡುತ್ತದೆ. ಹೊಸ ಒಡಂಬಡಿಕೆ ಇದು ಮುಂದಿನ ಆಲಯ, ಇದು ಏನ್ ಮಾಡುತ್ತದೆ? ಜೀವವನ್ನು, ಅಧಿಕವಾದ ಪ್ರಭಾವವನ್ನ ನೀನು ಕರೆಯಲ್ಪಟ್ಟ ಮೇಲೆ ನೀನು ಆತ್ಮನು ಇಲ್ಲದಂತ, ಉಪ್ಪು ಖಾರ ಇಲ್ಲದಂತ ಸಪ್ಪಕ್ಕೆ ಇರುವಂತ ಸಭೆಯಾಗಿರುವುದು ಬೇಡ. ನಿನ್ನಲ್ಲಿ ಉಪ್ಪು ಖಾರವಲ್ಲ ದೇವರು ಹಾಕಿದ್ದಾರೆ. ನೀನು ರೋಗಿಯಾಗಿ ಉಪ್ಪು ಖಾರ ಇಲ್ಲದ ಆಹಾರವನ್ನು ತಿನ್ನುವರಾಗಿ ಇರಬೇಡ. ನೀನು ಬಲಿಷ್ಠನಾಗಿ ಉಪ್ಪು ಖಾರ ಇರುವಂತ ಆಹಾರವನ್ನ ತಿನ್ನುವಂತ ಹೊಸ ಒಡಂಬಡಿಕೆಯ ಸೇವಕನಾಗಿ, ಹೊಸ ಒಡಂಬಡಿಕೆಯ ವಿಶ್ವಾಸಿಯಾಗಿ, ಹೊಸ ಒಡಂಬಡಿಕೆಯ ಕುಟುಂಬವಾಗಿ, ಮುಂದಿನ ಆಲಯದ ವೈಭವವು ಅಧಿಕವಾಗಿ ಇರುವಂತ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವವನಾಗಿ ದೇವರು ನಿನ್ನನ್ನು ನನ್ನನ್ನು ಕರೀತಾರೆ. ಸೊ ಈಸಿಯಾಗಿ ಹೇಳ್ತೇನೆ, ಮೋಸೆ ಇಂದಿನ ಆಲಯ, ಪೌಲ ಅಪೊಸ್ತಲನು ಮುಂದಿನ ಆಲಯ. ಹೌದಲ್ಲ? ಸೊ ನೀವು ನಂಬುವುದಕ್ಕೆ ರೆಡಿ ಆಗಿದ್ರುವುದಾದ್ರೆ ನಾನು ಇನ್ನೂ ಒಂದು ಧೈರ್ಯವಾಗಿ ಮಾತಾಡ್ತೀನಿ. ಈಗ DJ ದಿನಕರ್ ಅಯ್ಯ, ಸಾಧು ಸುಂದರ್ ಸಿಂಗ್ ಅಯ್ಯ, ಮೋಗನ್ ಸಿ ಲಾಸರ್ಸ್ ಅಯ್ಯ, ಅಗಸ್ಟಿನ್ ಜಬಕುಮಾರ್ ಅಯ್ಯ ಅವರ ಹಿಂದಿನ ಆಲಯ, ನಾನು ನೀನು ಮುಂದಿನ ಆಲಯ. ಅವರಿಂದ ದೇವರು ನಡೆಸಿದಂಥ ಸೇವೆಯ ವಿಶೇಷಕ್ಕಿಂತ ನಿನ್ನಿಂದ ನನ್ನಿಂದ ಅಪ್ಪ ನಡೆಸಲಿಕ್ಕಿರುವಂತಹ ಸೇವೆಯ ವಿಶೇಷವು ಮಹಿಮೆಯಾದದು. ಇನ್ನು ನೀವು ನಂಬುವುದಕ್ಕೆ ರೆಡಿ ಆಗಿರೋದಾದ್ರೆ, ನಾನು ಇಂದಿನ ಆಲಯ, ಇಲ್ಲಿ ಇರುವಂತ ಯವನಸ್ತಿಯು ಸಣ್ಣ ಮಕ್ಕಳು, ನೀವು ಮುಂದಿನ ಆಲಯ. ನಮ್ಮಿಂದ ದೇವರು ನಡೆಸಿದಂತ ವಿಶೇಷಕ್ಕಿಂತ ನಿಮ್ಮಿಂದ ದೇವರು ನಡೆಸುವಂತ ಕಾರ್ಯಗಳು ಅಧಿಕವಾದ ವಿಶೇಷವಾದ. ನೀನು ಅಧಿಕವಾದ ವಿಶೇಷ ಅಂತ ದೇವರು ಹೇಳಿದ ಮೇಲೆ ನೀನು ಒಂದನ್ನ ಮಾಡ್ತಾ ಇದ್ದಿ. ಏನ್ ಮಾಡ್ತಾ ಇದ್ದಿ? ಅವ್ರ ತರ ಬರಕ್ಕಾಗುತ್ತಾ? ಆ ಪಾಸ್ಟರ್ ತರ ಸೇವೆ ಮಾಡಕ್ಕಾಗುತ್ತಾ? ನಮ್ಮ ಪಾಸ್ಟರ್ ತರ ಓಡಕ ಆಗುತ್ತಾ ಅಂತ ನೀನು ನಮ್ಮನ್ನೇ ಹೊಗಳಿಕೊಂಡು ನೀನು ಹೊಂದಿದಂತ ಆಶೀರ್ವಾದವು ಕಾಣದೆ ನಿನಗೆ ವಯಸ್ಸಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾ ಇದ್ದಾರೆ, ನಾವು ಹಳೆಯ ಆಲಯ, ನಾವೇನು ಅಭಿಷೇಕ ಹೊಂದದೇ ಇರುವವರ? ನಾವು ಒಂದು ಕಾಲದಲ್ಲಿ ಅಭಿಷೇಕ ಹೊಂದಿದವರು. ಈಗ ನೀನೇನ್ ಮಾಡ್ತೀಯ? ಆ ಅಭಿಷೇಕವು ಏನ್ ಕೆಲಸ ಮಾಡ್ತಾ ಇದೆ? ಆ ಅಭಿಷೇಕವು ಏನ್ ಕ್ರಿಯೆ ಮಾಡ್ತಾ ಇದೆ? ಅದು ಮುಖ್ಯ. ಕರ್ತನು ಹೇಳಿದ, ನೀನೇ ವಿಶೇಷ ಅಂತ, ನೀನೇ ಮುಂದಿನ ಆಲಯ. ನಿನ್ನಿಂದಲೇ ನಿನಗೆ ಹಿಂದೆ ಇದ್ದಂತ ನಿನ್ನ ಪಿತೃಗಳಕ್ಕಿಂತ, ನಿನ್ನ ಪಾಸ್ಟರ್ಗಳಕ್ಕಿಂತ ಮುಂದೆ ಇರುವಂತ ನಿನ್ನನ್ನು ಇಟ್ಟುಕೊಂಡು ನಾನು ಮಾಡಲಿಕ್ಕೆ ಇರುವಂತ ಕಾರ್ಯ ಭಯಂಕರವಾಗಿಯೂ ವಿಶೇಷವಾಗಿರ್ತದಂತ ದೇವರು ಹೇಳ್ತಾರೆ. ನೀನು ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ಕೊಂಡು ಹೋಗಬೇಡ. ಹಲ್ಲೆಲೂಯಾ. ಯವನಸ್ಥನ ಚೆನ್ನಾಗಿ ಗಮನಿಸು. ನೀನು ಮುಂದಿನ ಆಲಯ ಅಂತ ನೀನು ನೆನಪಿಸಿಕೊಳ್ಳುವುದು, ಅರ್ಥ ಮಾಡಿಕೊಳ್ಳುವುದು ಅವಶ್ಯ. ಇಲ್ಲದಿದ್ರೆ ಆಗನೇ ಕಾಲದವರು ಹೇಳಿದ್ರೆ, ನಾವು ಅಬ್ರಹಾಮನ ಸಂತತಿ, ನಾವು ಅಭಿಷೇಕ ಹೊಂದಿದವರು, ನಮ್ಮನ್ನ ಏನಂತ ತಿಳ್ಕೊಂಡಿ. ದೇವರು ಹೇಳಿದ್ರೆ,
ಹೋಗಲೇ ನೀನು ಆಬ್ರಹಾಮನ ಸಂತತಿ ಅಂತ ಹೇಳಿಕೊಳ್ಳೋದು ಬೇಡ. ದೇವರು ಆಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಸಂತತಿಯನ್ನು ಎಬ್ಬಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಿನ್ನ ಅಭಿಷೇಕ ಪ್ರಜ್ವಲಿಸಬೇಕು. ನೀನು ಮುಂದಿನ ಆಲಯ. ಹಲ್ಲೆಲೂಯ. ನಿನ್ನ ಭ್ರಮೆಯಲ್ಲಿ ಇರುವಂತ ಎಲ್ಲ ಶ್ರೇಷ್ಠವಾದ ವ್ಯಕ್ತಿಗಳಿಗಿಂತ ನೀನು ನಿನ್ನಲ್ಲಿ ದೇವರು ಇಟ್ಟಿರುವಂತ ಅಭಿಷೇಕ ಶ್ರೇಷ್ಠ ಅನ್ನುವಂಥ ಬುದ್ಧಿ ಆಲೋಚನೆ ಬರಬೇಕೆಂದ್ರೆ ಅಪ್ಪ ಹೇಳ್ತಾ ಇದ್ದಾರೆ. ಇಂದಿನ ಆಲಯ ವೈಭವಕ್ಕೆ ಇದು ಏನು ಇಲ್ಲ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲ, ಈ ಹಿಂದಿನ ಆಲಯ ವೈಭವಕ್ಕಿಂತ ಮುಂದಿನ ಆಲಯ ವೈಭವವು ವಿಶೇಷವಾಗಿ. ಸೊ ಮೂರನೇದಾಗಿ ನಾನು ಹೇಳಿಕೊಡಲಿಕ್ಕೆ ಬಯಸುತ್ತೇನೆ, ಇಂದಿನ ಆಲಯ ಕೈಯಿಂದ ಕಟ್ಟಲ್ಪಟ್ಟಿದ್ದು, ಮುಂದಿನ ಆಲಯ ಪರಿಶುದ್ಧ ಆತ್ಮನಿಂದ ಕಟ್ಟಲ್ಪಡುವುದು. ಒಂದು ವ್ಯಭಿಚಾರಿ ಯೇಸುಸ್ವಾಮಿ ಹತ್ರ ಕೇಳ್ತಾಳ, ದೇವರೇ, ನಾವು ಈ ಬೆಟ್ಟದಲ್ಲಿ ಹೋಗಿ ಆರಾಧನೆ ಮಾಡಬೇಕಂದ್ರೆ ನೀನು ಬೇರೆ ಬೆಟ್ಟಕ್ಕೆ ಹೇಳ್ತಾ ಇದೆಯಲ್ಲ. ಕರ್ತರು ಹೇಳಿದ್ರು, ಇಲ್ಲ ನೀನು ಯಾವ ಬೆಟ್ಟ ಗುಟ್ಟಗಳಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ಆರಾಧಿಸುವಂಥ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯ. ಆತ್ಮ ಸ್ವರೂಪನಾದ ದೇವರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮನಿಂದ, ಪೂರ್ಣ ಶಕ್ತಿಯಿಂದ ನೀನು ಆರಾಧಿಸುವಂತ ಎಂಥ ಸ್ಥಳದಲ್ಲಿಯೂ ಆತನು ಇಳಿದು ಬಂದು ಹಲ್ಲೆಲೂಯ ನಿನ್ನ ಆರಾಧನೆಯನ್ನು ಅಂಗೀಕರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಹಾಗಾದ್ರೆ ಏನೋ ಕಟ್ಟಡಗಳಲ್ಲಿ ಮಾತ್ರ ದೇವರು ವಾಸ ಮಾಡುವಂತ ದೇವರಲ್ಲ. ದೇವರು ಆತ್ಮ ಸ್ವರೂಪನಾದ ದೇವರು. ಆತ್ಮಭರಿತವಾಗಿ ಆರಾಧಿಸುವಂತ ಎಂಥ ಸ್ಥಳದಲ್ಲಿಯೂ ಬಂದು ನಮ್ಮನ್ನ ಆಶೀರ್ವದಿಸುವಂತ ದೇವರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟು. ಅದನ್ನೇ ನಾವು ನೋಡಲಿಕ್ಕಿದ್ದೇವೆ. ಹಳೆಯ ಕಟ್ಟಡಗಳಲ್ಲಿ ದೇವರು ವಾಸವಾಗಿರುವುದಿಲ್ಲ. ಹಳೆಯ ಕಟ್ಟಡವಾದ ಬರೀ ಆತ್ಮನು ಇಲ್ಲದಂತ ಆರಾಧನೆಯಲ್ಲಿ ದೇವರು ವಾಸವಾಗಿ ಇರುವುದಿಲ್ಲ. ಎಲ್ಲಿ ಆತ್ಮಭರಿತರಾಗಿ ಆರಾಧನೆ ನಡೀತಾ ಇದೆಯೋ ಅದುವೇ ಹೊಸ ಆಲಯ, ಅದುವೇ ಮುಂದಿನ ಆಲಯ ಎಂಬುದಾಗಿ ಕರ್ತನು ಹೇಳ್ತಾನೆ. ಗಮನಿಸೋಣ. ಅಗಾಯ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಗಮನಿಸಿ. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ನಾನು ಅವಾಗಲೇ ನಿಮ್ಮನ್ನ ದಾಸತ್ವದಿಂದ ಸೈತಾನಿಂದ ಬಿಡುಗಡೆ ಮಾಡಿ ನಿಮ್ಮನ್ನ ನನ್ನ ಮಕ್ಕಳಾಗಿ ನಾನು ರಕ್ಷಿಸಿದಾಗಲೇ ಒಂದು ಪ್ರಮಾಣ ಮಾಡಿದೆ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಹಲ್ಲೆಲೂಯ. ಆದ ಕಾರಣ ಹೆದರಬೇಡ, ಭಯಪಡಬೇಡ. ಆತ್ಮನು ನಮ್ಮ ಮಧ್ಯದಲ್ಲಿ ಏನ್ ಮಾಡ್ತಾನೆ? ನೆಲೆಗೊಂಡಿರ್ತಾನೆ. ಅದಕ್ಕೆ ಜಕರಿಯ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ 7ನೇ ವಾಕ್ಯ ಹೇಳುತ್ತದೆ, ಬಲ ಅಲ್ಲ, ಪರಾಕ್ರಮ ಅಲ್ಲ, ದೇವರ ಆತ್ಮನಿಂದಲೇ ಎಲ್ಲ ಸಾಧ್ಯ. ಅಪ್ಪ, ಸಭೆಯ ಬಲ ಅಲ್ಲ, ರೊಕ್ಕದ ಬಲ ಅಲ್ಲ, ಮನುಷ್ಯರ ದೊಡ್ಡ ದೊಡ್ಡ ವ್ಯಕ್ತಿಯ ಬಲ ಅಲ್ಲ. ಸಭೆಗೆ ಬೇಕಾಗಿರುವುದು ದೇವರ ಆತ್ಮನು. ನಿನ್ನ ಕುಟುಂಬದಲ್ಲಿ, ನಿನ್ನ ಕೈಯಿನ ಕೆಲಸದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ಬೇಕಾಗಿರುವುದು ನೀನು ಸಂಪಾದನೆ ಮಾಡಿ ಇಟ್ಟಿರುವಂತೆ ಹಣದ ಬಲ ಅಲ್ಲ. ಇಲ್ಲದಿದ್ದರೆ ನೀನು ಅವರನ್ನು ಓದಿಸುವಂತೆ ವಿದ್ಯೆದ ಜ್ಞಾನದ ಬಲ ಅಲ್ಲ. ನೀವು ಅವರಿಗೆ ಸೇರಿಸಿ ಇಟ್ಟಿರುವಂತೆ ಕೋಟಿ ಕೋಟಿ ಕಟ್ಲೆ ಹಣಗಳು, ಸಂಪತ್ತುಗಳು, ಸ್ವತ್ತುಗಳ ಬಲ ಅಲ್ಲ. ಆ ರೀತಿಯಾಗಿ ಆ ಸ್ವತ್ತುಗಳ ಬಲವೇ ಒಬ್ಬ ಮನುಷ್ಯನನ್ನ ಕಾಪಾಡಬೇಕಾಗುವುದಾದ್ರೆ ಎಷ್ಟೆಷ್ಟು ಶ್ರೀಮಂತನು ಸತ್ತಿರ್ಲಿಕ್ಕಿಲ್ಲ, ಇವತ್ತು ಜೀವಂತನಾಗಿರ್ಬೇಕಾಯ್ತು. ಅವನ ವಿದ್ಯಾನೆ ಅವನನ್ನು ಕಾಪಾಡಿರ್ಬೋದಾದ್ರೆ ಎಷ್ಟೆಷ್ಟು ಸೈಂಟಿಸ್ಟ್ಗಳು ಸತ್ತಿರ್ಲಿಕ್ಕಿಲ್ಲ, ಇವತ್ತು ಅವನು ಜೀವಂತನಾಗಿದ್ದಿರ್ಬೇಕಾಯ್ತೆ. ಆದರೆ ಜೀವನವನ್ನು ಉಳಿಸುವುದು, ಜೀವನದಲ್ಲಿ ಬಲ ನಿನಗೆ ಕೊಡುವುದು ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದಲೇ ಎಲ್ಲವೂ ಸಾಧ್ಯ.
ನಿನ್ನ ಸೇವೆಯನ್ನು ಉಳಿಸುವುದು ಪರಿಶುದ್ಧ ಆತ್ಮನ ಬಲ. ನಿನ್ನ ಕುಟುಂಬವನ್ನು ಉಳಿಸುವುದು ಪರಿಶುದ್ಧ ಆತ್ಮನ ಬಲ. ನಿನ್ನ ನಂಬಿಕೆ ಜೀವಿತವನ್ನು ಉಳಿಸುವುದು ಪರಿಶುದ್ಧ ಆತ್ಮನ ಬಲ. ನಿನ್ನ ಕುಟುಂಬದ ಒಕ್ಕಟ್ಟನ್ನು ಉಳಿಸುವುದು ಪರಿಶುದ್ಧ ಆತ್ಮನ ಬಲ. ಗಂಡ ಹೆಂಡತಿ ಸಂಬಂಧವನ್ನು ಉಳಿಸುವುದು ಪರಿಶುದ್ಧ ಆತ್ಮನ ಬಲ. ನಿನ್ನ ಮಕ್ಕಳು ನಿನ್ನ ಮಾತನ್ನ ಕೇಳುವಂತೆ, ಕೇಳಿ ನಡೆಯುವಂತೆ, ನಿನ್ನ ಕುಟುಂಬವು ಒಂದು ಸಣ್ಣ ಪರಲವಾಗಿ ಇರಬೇಕೆಂದ್ರೆ ಅದು ನಿನ್ನ ಬಲದಲ್ಲಿ ಅಲ್ಲ, ಪರಿಶುದ್ಧ ಆತ್ಮನ ಬಲವು ಎಲ್ಲಿದೆಯೋ ಆ ಕುಟುಂಬವು ಸಣ್ಣ ಪರಲೋಕವಾಗಿರ್ತದೆ. ಹಲ್ಲೆಲೂಯಾ. ಅದನ್ನೇ ನಾನು ತೋರಿಸಿಕೊಡಲಿಕ್ಕಿದ್ದೇನೆ. ಕರ್ತನು ಹೇಳಿದನು, ಪವಿತ್ರ ಆತ್ಮನೇ ಮುಂದಿನ ಆಲಯ. ಪವಿತ್ರ ಆತ್ಮನಿಂದ ನಡೆಯಲ್ಪಡುವಂತ ವ್ಯಕ್ತಿಯೇ ವಿಶೇಷ. ಪವಿತ್ರ ಆತ್ಮನಿಂದ ನಡೆಯಲ್ಪಡುವಂತ ವ್ಯಕ್ತಿಯೇ ಅಧಿಕವಾದ ಮಹಿಮೆಯನ್ನ ತನ್ನ ಜೀವಿತದಲ್ಲಿ ಕಾಣುವುದಿಗೆ ಸಾಧ್ಯ. ಅಲ್ಲಿ ವಾಕ್ಯ ಹೇಳುತ್ತದೆ, ನೋಡೋಣ. ಓಕೆ, ಜಕರಿಯ ಪುಸ್ತಕ 6-7 ಓದೇ ಬಿಡಮ್ಮ. 6ನೇ ವಾಕ್ಯ, 7ನೇ ವಾಕ್ಯ, 4ನೇ ಅಧ್ಯಾಯ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ ಎಂಬುದಾದ ಮಾತನ್ನ ಯೆಹೋವನು ಯಾರಿಗೆ ದಯಪಾಲಿಸಿದಾನೆ? ಜೆರುಬ್ಬಾಬೆಲಿಗೆ ದಯಪಾಲಿಸಿದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಯಾರ ಜೆರುಬ್ಬಾಬೆಲ್? ನೀನೇ. ಯಾರ ಜೆರುಬ್ಬಾಬೆಲ್? ನಾನೇ. ಜಕರಿಯ ಪ್ರವಾದಿ ಯಾಕಪ್ಪ ಅದನ್ನ ಬರೆದಿಟ್ಟ? ಯಾಕೆ ಇವತ್ತು ಅದನ್ನ ಧ್ಯಾನ ಮಾಡ್ತೇವೆ? ಆಗಿನ ದಿನಕ್ಕಾಗಲ್ಲ, ಈಗಿನ ದಿನಕ್ಕಾಗಿ ಬರೆದಿಟ್ಟಾನೆ. ಈಗಿನ ದಿನಕ್ಕಾಗಿ, ಈಗಿನ ಕೊನೆ ಕಾಲದಲ್ಲಿ ನಡೆಯುವಂತ ಈ ಆಲಯ ವೈಭವಕ್ಕಾಗಿ ಕರ್ತನು ಬರೆದಿಟ್ಟಂತ ಮಾತದು. ಆಕೆ ಹೇಳ್ತದೆ, ದೊಡ್ಡ ಪರ್ವತವೇ, ಹಂಗಂದ್ರೆ ದೊಡ್ಡ ಸೈತಾನನ್ನೇ ನೀನು ಯಾರು? ನೀ ಯಾರೇ? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ. ಅಭಿಷಕ್ತನ ಮುಂದೆ, ಆತ್ಮನ ಭರಿತನ ಮುಂದೆ, ಅಭಿಷಕ್ತನ ಮುಂದೆ, ಆತ್ಮನ ಭರಿತನ ಮುಂದೆ ಸೈತಾನನೇ ನೀನು ನೆಲಸಮವಾಗುವಿ. ನೀನ್ ದೊಡ್ಡವನೇ, ಆದ್ರೆ ನಿನ್ ಕದೆ ಅಭಿಷಕ್ತನ ಹತ್ರ ನಡೆಯೋದಿಲ್ಲ. ನೀನ್ ದೊಡ್ಡವನೇ, ಆದ್ರೆ ನಿನ್ ಕೆಲಸ ಅಭಿಷಕ್ತನ ಹತ್ರ ನಡೆಯೋದಿಲ್ಲ. ಹಲ್ಲೆಲೂಯ. ದೊಡ್ಡ ಪರ್ವತವೇ ನೀನ್ ಯಾರು? ಜೆರುಬ್ಬಾಬೆಲು ಅಭಿಷಕ್ತನ ಆತ್ಮಭರಿತವಾಗಿ ನಡೆಯುವಂತ ಸಭೆಯ ಮುಂದೆ ಸೈತಾನ ಕ್ರಿಯೆಗಳು ನಡೆಯುವುದಿಲ್ಲ, ಅದು ನೆಲಶ್ರಮವಾಗುತ್ತೆ. ಇಲ್ಲಿ ಗಮನಿಸೋಣ. ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೆ. ಹಾವುಗಳನ್ನ ಚೇಳುಗಳನ್ನ ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೆ. ಯಾರಿಗೆ ಅಧಿಕಾರ? ಪರಿಶುದ್ಧ ಆತ್ಮನ ಬಲ ಉಳ್ಳದಂತ ವ್ಯಕ್ತಿಗೆ, ಸಭೆಗೆ, ಆಲಯಕ್ಕೆ ಅಧಿಕಾರ. ವೈರಿಯ ಸಮಸ್ತ ಬಲವನ್ನ ನೀನ್ ತುಳಿಯುವುದಕ್ಕೆ ಅಧಿಕಾರ. ಯಾವುದು ನಿಮಗೆ ಕೇಡು ಮಾಡುವುದೇ? ಯಾವುದು ನಿಮಗೆ ಕೇಡು ಮಾಡುವುದೇ? ಒಂದೇ ಒಂದು ಚರಣ. ಬಲವು ಅಲ್ಲ, ಪರಾಕ್ರಮವಲ್ಲ, ಆತ್ಮನಿಂದ ಸಾಧ್ಯ. ಬಲವು ಅಲ್ಲ, ಪರಾಕ್ರಮವಲ್ಲ, ಆತ್ಮನಿಂದ ಸಾಧ್ಯ. ದೇವರಾತ್ಮನಿಂದ ಸಾಧ್ಯ. ಬಲವು ಅಲ್ಲ, ಪರಾಕ್ರಮವಲ್ಲ, ಆತ್ಮನಿಂದ ಸಾಧ್ಯ. ದೊಡ್ಡ ಸೈತಾನನೇ ನೀನು ಯಾರು? ದೇವ ಮಗನ ಮುಂದೆ ನೆಲಸಮವಾಗು. ದೊಡ್ಡ ಸೈತಾನನೇ ನೀನು ಯಾರು? ದೇವ ಮಗನ ಮುಂದೆ ನೆಲಸಮವಾಗು. ಕಲಸದ ಕಲ್ಲನ್ನು ತರುವೆನು, ಕಲಸದ ಕಲ್ಲನ್ನು ತರುವೆನು. ಮಹಿಮೆ ಉಂಟಾಗಲೆಂದು, ದೇವ ಮಹಿಮೆ ಉಂಟಾಗಲೆಂದು, ಮಹಿಮೆ ಉಂಟಾಗಲೆಂದು, ದೇವ ಮಹಿಮೆ ಉಂಟಾಗಲೆಂದು. ಬಲವು
ಜೆರುಬ್ಬಾಬೆಲೇ, ಈ ಮುಂದಿನ ಆಳೆಯ ಮಹಿಮೆಗೆ ನನ್ನ ಪ್ರಭಾವ, ನಾನು ನಿನ್ನ ಸಂಗಡ ಇದ್ದೇನೆ, ನನ್ನ ಆತ್ಮನು ನಿನ್ನಲ್ಲಿ ನೆಲೆಗೊಂಡಿರ್ತಾನೆ. ಹಲ್ಲೆಲೂಯ. ಅದು ಮಾತ್ರವಲ್ಲ, ಕೆಳಗೋದಮ್ಮ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ. ಓಕೆ, ಅದು ಬೇಡಮ್ಮ, ಇಲ್ಲಿ ಬಂದ್ಬಿಡಮ್ಮ, ಜಕರಿಯಕ್ಕೆ ಬಂದ್ಬಿಡು. ಜಕರಿಯನ ಪ್ರವಾದನೆ ಪುಸ್ತಕಕ್ಕೆ ಯಾಕೆ? ಅವನು ಕಲಸಿದ ಕಲ್ಲನ್ನು ಕೋಲಾಹಲದೊಡನೆ, ಅವನು ಯಾವ ಕಲ್ಲನ್ನ ಕೋಲಾಹಲದೊಡನೆ ತಗೊಂಡ್ಬರ್ತಾನೆ? ಆತ್ಮಿಕ ಸಭೆ, ಆತ್ಮಿಗನೇ ಜೆರುಬ್ಬಾಬೆಲೇ, ನೀನು ಯಾರನ್ನ ಕೋಲಾಹಲದೊಡನೆ ಮೆರವಣಿಗೆ ಮಾಡುತ್ತಿ? ಅಲ್ಲಿ ಓದಮ್ಮ. ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಕಲಸದ ಕಲ್ಲು. ಪರಿಶುದ್ಧ ಆತ್ಮನು ಒಂದು ಸಭೆಯಲ್ಲಿ ಇದ್ರೆ ಆ ಸಭೆ ಯಾರನ್ನ ಮೆರವಣಿಗೆ ಮಾಡುತ್ತೆ? ಪರಿಶುದ್ಧ ಆತ್ಮನು ಒಬ್ಬ ವ್ಯಕ್ತಿಯ ಒಳಗೆ ಇದ್ರೆ ಆ ವ್ಯಕ್ತಿ ಯಾರನ್ನ ಮೆರವಣಿಗೆ ಮಾಡುತ್ತಾನೆ? ಸಭೆಯ ಪಾಸ್ಟರ್ನಲ್ಲ, ಪಾಸ್ಟರ್ ಅಮ್ಮನಲ್ಲ, ಪಾಸ್ಟರ್ ಮಕ್ಕಳಲ್ಲ. ಇವತ್ತು ಅನೇಕ ಸಭೆಗಳಲ್ಲಿ ಪಾಸ್ಟರ್ಗಳನ್ನ ಮೆರವಣಿಗೆ ಮಾಡ್ತಾರೆ. ಆದರೆ ಪರಿಶುದ್ಧ ಆತ್ಮನು ಇರುವಂತ ಸಭೆ ಪಾಸ್ಟರ್ಗಳನ್ನ ಮೆರವಣಿಗೆ ಮಾಡಲ್ಲ, ಕಲಶದ ಕಲ್ಲನ್ನ ಮೆರವಣಿಗೆ ಮಾಡುತ್ತದೆ. ಇವತ್ತು ಅನೇಕರು ಮನುಷ್ಯರಿಗೆ ಏನ್ ಮಾಡ್ತಾರೆ? ಜಾಲ್ರ ಹೊಡಿತಾರೆ, ಚಿಂಗಿ ಹೊಡಿತಾರೆ, ಅವನನ್ನೇ ಹೆಚ್ಚಿಸಿ ಮಾತಾಡಿ ಏನಾದ್ರೂ ಇವನ ಹತ್ರ ಸಿಕ್ಕುತ್ತದಂತ ಜಾಲ್ರ ಹೊಡಿತಾರೆ. ಮನುಷ್ಯನಿಗೆ ವಂದನೆ, ಮನುಷ್ಯನಿಗೆ ಪೂಜೆ, ಮನುಷ್ಯನಿಗೆ ನಮಸ್ಕಾರ. ಅದರ ಪರಿಶುದ್ಧ ಆತ್ಮನು ಇರುವಂತ ವ್ಯಕ್ತಿಯ ಒಳಗಡೆ ಮನುಷ್ಯನ ಕಲ್ಲ ನಮಸ್ಕಾರ, ಕಲಶದ ಕಲ್ಲಿಗೆ. ಕ್ರೈಸ್ತನು ಸಹ ಸಪ್ರದಲ್ಲಿ ಏನೇನೋ ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾನೆ. ಹಲ್ಲೆಲೂಯ. ಆದ್ರೆ ಆತ್ಮೀಗನು ಯಾರನ್ನ ಮೆರವಣಿಗೆ ಮಾಡ್ತಾನೆ? ಕಲಶದ ಕಲ್ಲು. ಯಾರು ಈ ಕಲಶದ ಕಲ್ಲು? ಪರಿಶುದ್ಧ ಆತ್ಮ ನಿನ್ನಲ್ಲಿ ಇದ್ರೆ ನೀನು ಕಲಶದ ಕಲ್ಲನ್ನ ಮೆರವಣಿಗೆ ಮಾಡುತ್ತಿ. ವಾಕ್ಯ ಹೇಳ್ತದೆ, ತಮಿಳ್ ಬೈಬಲು, ತಲೆಕಲ್ಲು. ಸಭೆಗೆ ತಲೆಕಲ್ಲು, ಕುಟುಂಬಕ್ಕೆ ತಲೆಕಲ್ಲು, ನಿನ್ನ ಬಿಸ್ನೆಸ್ಗೆ ತಲೆಕಲ್ಲು, ನಿನ್ನ ಸ್ಟಡಿಗೆ ತಲೆಕಲ್ಲು, ನಿನ್ನ ಮದುವೆಯ ಕಾರ್ಯದಲ್ಲಿ ತಲೆಕಲ್ಲು, ನಿನ್ನ ಕುಟುಂಬದ ಗಂಡ ಹೆಂಡತಿ ಜೀವಿತಕ್ಕೆ ತಲೆಕಲ್ಲು, ನಿನ್ನ ಮಕ್ಕಳಿಗೆ ತಲೆಕಲ್ಲು. ಅದುವೇ ಮಹಿಮೆಯುಳ್ಳ ಆಲಯ. ಎಂಥ ಸಂದರ್ಭದಲ್ಲಿ ಕೂಡ ತಲೆಕಲ್ಲನ್ನ ಮೆರವಣಿಗೆ ಮಾಡುತ್ತದೆ. ರೈಸಲ ಉಂಡ್ರನ್ನು ಕುಡಿದರನ್ನು ಉಳಿಸಿದ್ರನ್ನು ತಲೆಕಲ್ಲು ಮಹಿಮೆಗಾಗಿಯೇ ಉಣ್ಣುತ್ತದೆ, ತಲೆಕಲ್ಲು ಮಹಿಮೆಗಾಗಿಯೇ ಉಡಿಸುತ್ತದೆ, ತಲೆಕಲ್ಲು ಮಹಿಮೆಗಾಗಿಯೇ. ಹಲ್ಲೆಲೂಯ. ಆ ತಲೆಕಲ್ಲೆ ಕುರಿತಾಗಿ ನೀನು ವಾಕ್ಯವನ್ನ ಕೇಳಿರ್ಬೋದು. ನಾನು ಹೇಳುತ್ತೇನೆ, ಮಾರ್ಕ ಸುವಾರ್ತೆ 12ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಮನೆ ಕಟ್ಟುವವರು ಬೇಡ ಎಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಳೆ ಕಲ್ಲಾಯಿತು. ವಾಕ್ಯ ಹೇಳ್ತದೆ. ಮತ್ತೆ ಆ ಸುವಾರ್ತೆ 21ನೇ ಅಧ್ಯಾಯ 44ನೇ ವಾಕ್ಯ ಹೇಳ್ತದೆ, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಈ ಕಲ್ಲು ಯಾರ ಮೇಲೆ ಬೀಳುತ್ತದೋ ಅವನು ಪೊಡಿ ಮಾಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಪ್ಪ ಈ ಕಲ್ಲು? ಆತ್ಮಿಗನಾಗಿ ಇದ್ರೆ ಇಲ್ಲಿ ನಾವು ಗಮನಿಸೋಣ. ದೇವರ ವಾಕ್ಯದ ಹೇಳ್ತದೆ, ಬಂಡೆಯಾಗಿರುವಂತ ಕ್ರಿಸ್ತನೇ ಆ ಕಲ್ಲು. ಯಾರ ಕಲ್ಲು ಅದು? ಬಂಡೆಯಾಗಿರುವಂತ ಕ್ರಿಸ್ತನೇ. 1 ಕೊರಿಂಥಿಯ 10ನೇ ಅಧ್ಯಾಯದಲ್ಲಿ ಯಾರಪ್ಪ ಇಸ್ರಾಯೇಲರ ಜನರನ್ನ ನಡೆಸಿಕೊಂಡು ಬಂದಿದ್ದು? ಬಂಡೆಯಾಗಿ ಒಂದು ಬಂಡೆ ಅವರನ್ನ ನಡೆಸಿಕೊಂಡು ಬಂದಿತ್ತು. ಆ ಬಂಡೆ ಯಾರು? ಕ್ರಿಸ್ತನೇ. ಪರಿಶುದ್ಧ ಆತ್ಮನು ತನ್ನನ ಕುರಿತಾಗಿ ಹೊಗಳುವುದೇ ಇಲ್ಲ. ಪರಿಶುದ್ಧ ಆತ್ಮನು ತನ್ನ ಇಷ್ಟಕ್ಕೆ ಮಾತಾಡಲ್ಲ. ಯೇಸು ಸ್ವಾಮಿ ನಿನಗೆ ನನಗೆ ಉಪದೇಶ ಮಾಡಿದದನ್ನು ಮಾತ್ರ ಪರಿಶುದ್ಧ ಆತ್ಮ ನಮಗೆ ನೆನಪಿಸುವಂತ ದೇವರಾಗಿದ್ದಾನೆ. ಪರಿಶುದ್ಧ ಆತ್ಮನಲ್ಲಿ ಒಂದು ಸಭೆ ನಡೆಯುವುದಾದರೆ ಅದು ವಾಕ್ಯದಿಂದ ನಡೆಯುತ್ತದೆ. ಪರಿಶುದ್ಧ ಆತ್ಮನಲ್ಲಿ ಒಂದು ಸಭೆ ನಡೆಯುವುದಾದರೆ ಅದು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಹಾದಿಯಲ್ಲಿ ನಡೆಯುತ್ತಾರೆ. ವಾಕ್ಯ ಹೇಳುತ್ತದೆ,
ನೀವು ಕ್ರಿಸ್ತನವರಂತ ಹೇಳಿದ ಮೇಲೆ ನೀವು ಕ್ರಿಸ್ತನಂತೆ ನಡೆದುಕೊಳ್ಳುವುದು ಅವಶ್ಯವೇ. ಕ್ರಿಸ್ತನು ನಡೆದುಕೊಂಡಂತ ರೀತಿಯಲ್ಲಿ ನೀವು ನಡೆದುಕೊಳ್ಳಬೇಕೇ? ವಾಕ್ಯ ಹೇಳುತ್ತದೆ, ಕ್ರಿಸ್ತನ ಆತ್ಮನು ಯಾವ ಸಭೆಯಲ್ಲಿಲ್ವೋ, ಯಾವನಲ್ಲಿ ಇಲ್ಲವೋ ಅವನು ಕ್ರೈಸ್ತನೇ ಅಲ್ಲ. ಆತ್ಮನಿಗೆ ನೀವು ಸ್ಥಳ ಕೊಡದೇ ಇದ್ದಂಥ ಸ್ಥಳದಲ್ಲಿ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕಾರ್ಯವು ನಡೆಯುವುದಿಲ್ಲ, ಪರಿಶುದ್ಧ ಆತ್ಮನ ಬಲ ಇರುವುದಿಲ್ಲ ಅಂತ ವಾಕ್ಯ ಹೇಳುತ್ತದೆ. ಆದರೆ ಈ ಮುಂದಿನ ಆಲಯದ ಮಹಿಮೆ ಎದರಿಂದ? ಪರಿಶುದ್ಧ ಆತ್ಮನಿಂದ. ಪರಿಶುದ್ಧ ಆತ್ಮನು ಏನ್ ಮಾಡ್ತಾನೆ? ತಲೆ ಕಲ್ಲನ್ನ ನಿನ್ನನ್ನು ಮೆರವಣಿಗೆ ಮಾಡುವಂದೇ. ಸೈತಾನನೇ, ದೊಡ್ಡ ಪರ್ವತವೇ, ಜೆರುಬ್ಬಾಬೆಲು ತಲೆ ಕಲ್ಲನ್ನ ತಗೊಂಡ್ಬರ್ತಾನೆ. ಅಲ್ಲೇಲೂಯ. ತಲೆ ಕಲ್ಲನ್ನ ಮೆರವಣಿಗೆ ಮಾಡ್ತಾನೆ. ಆದ ಕಾರಣ ಜೆರುಬ್ಬಾಬೆಲಿನ ಮುಂದೆ ನೀ ನೆಲಸಮವ. ಸಾರ್, ಸೈತಾನು ಮಾಟಗಳು, ಮಂತ್ರಗಳು, ತಂತ್ರಗಳು, ಯಂತ್ರಗಳು ಯಾವ ದೇವರ ಮನುಷ್ಯನ ಮುಂದೆ ನೆಲಸಮವಾಗುತ್ತೆ? ಆತ್ಮನಲ್ಲಿ ನಡೆಯುವವನ ಮುಂದೆ. ಆತ್ಮನಲ್ಲಿ ನಡೆಯುವಂಥ ಸಭೆಯ ಮುಂದೆ ಅದನ್ನ ಕ್ರಿಯೆಗಳು ಏನಾಗುತ್ತೆ? ನೆಲಸಮವಾಗುತ್ತೆ. ಆತ್ಮನಲ್ಲಿ ನಡೆಯುವಂಥ ಸಭೆ ಯಾರನ್ನ ಮೆರವಣಿಗೆ ಮಾಡ್ತದೆ? ಯೇಸುವನ್ನ ಮೆರವಣಿಗೆ ಮಾಡುತ್ತದೆ. ಹಲ್ಲೆಲೂಯಾ. ಯೇಸುವನ್ನ ಸಿಲುಬೆಯಲ್ಲಿ ತೂಕ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನ ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ಅದು ಸಭೆಗೆ ಪ್ರಸಂಗ ಮಾಡೋದಿಲ್ಲ. ಯಾಕೆಂದ್ರೆ ಯೇಸುವೇ ಮಾರ್ಗ, ಯೇಸುವೇ ಸತ್ಯ, ಯೇಸುವೇ ಜೀವ. ಹಲ್ಲೆಲೂಯಾ. ನಿನ್ನ ನಂಬುವಾನ ಭಾಗ್ಯವಂತ, ನಿನ್ನನ್ನೇ ನಂಬಿರುವೆ. ನಿನ್ನ ಪ್ರೀತಿ ನಂಬುವಾನ ಭಾಗ್ಯವಂತ, ನಿನ್ನ ಪ್ರೀತಿಯೇ ನಂಬಿರುವೆ. ನಿನ್ನ ನಂಬುವಾನ ಭಾಗ್ಯವಂತ, ನಿನ್ನನ್ನೇ ನಂಬಿರುವೆ. ನಿನ್ನ ಪ್ರೀತಿ ನಂಬುವಾನ ಭಾಗ್ಯವಂತ, ನಿನ್ನ ಪ್ರೀತಿಯೇ ನಂಬಿರುವೆ. ನಿನ್ನ ನಂಬುವೆ, ನಿನ್ನ ನಂಬುವೆ, ನಿನ್ನನ್ನೇ ನಂಬಿರುವೆ. ನಿನ್ನ ನಂಬುವೆ, ನಿನ್ನ ನಂಬುವೆ, ನಿನ್ನನ್ನೇ ನಂಬಿರುವೆ. ನೀವೇ ನನ್ನ ಜೊತೆಗಾರ, ನನ್ನ ದೂರ ನೀಯೂ ಆದೆ. ನೀವೇ ನನ್ನ ಜೊತೆಗಾರ, ನನ್ನ ದೂರ ನೀಯೂ ಆದೆ. ನನ್ನನ್ನು ನೆನೆಸಿರುವೆ, ಆಶೀರ್ವದಿಸಿರುವೆ. ನನ್ನನ್ನು ನೆನೆಸಿರುವೆ, ಆಶೀರ್ವದಿಸಿರುವೆ. ಯೇಸುವೇ, ನಿನ್ನ ನಂಬುವೆ, ನಾ ನಿನ್ನ ನಂಬುವೆ. ಅಂತ್ಯವರೆಗೂ ನಾ ನಿನ್ನ ನಂಬುವೆ. ನಿನ್ನ ನಂಬುವೆ, ನಾ ನಿನ್ನ ನಂಬುವೆ. ಅಂತ್ಯವರೆಗೂ ನಾ ನಿನ್ನ ನಂಬುವೆ. ನಿನ್ನ ನಂಬುವ ನಾ ಭಾಗ್ಯವಂತ, ನಿನ್ನನ್ನೇ ನಂಬಿರುವೆ. ನಿನ್ನ ಪ್ರೀತಿ ನಂಬುವ ನಾ ಭಾಗ್ಯವಂತ, ನಿನ್ನ ಪ್ರೀತಿಯೇ ನಂಬಿರುವೆ. ಹಲ್ಲೆಲೂಯಾ. ಜಕರೀಯನ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯವನ್ನ ಗಮನಿಸೋಣ. ನಾನು ಯೆಹೋಶುವನ ಮುಂದೆ ಇಟ್ಟಿರುವ ಕಲ್ಲನ್ನು ನೋಡಿರಿ. ಯೆಹೋಶುವನಿಗೆ ಧೈರ್ಯವಾಗಿರಂತರು, ಜೆರುಬ್ಬಾಬೆಲಿಗೆ ಧೈರ್ಯವಾಗಿರಂತರು. ಈ ಮುಂದಿನ ಆಲಯದ ಮಹಿಮೆಗೆ ಕಾರಣ ಆ ಕಲಶದ ಕಲ್ಲು. ಅದು ಜೆರುಬ್ಬಾಬೆಲಾಗಿರ್ಲಿ, ಯೆಹೋಶುವನಾಗಿರ್ಲಿ, ಅವನ ನಾಯಕನಾಗಿರ್ಲಿ, ಅವನ ಯಾಜಕನಾಗಿರ್ಲಿ, ಆ ಕಲ್ಲು ಇಲ್ಲದೆ ಅವನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಅಕ್ಕ ಹೇಳ್ತಾರೆ, ಯೆಹೋಶುವನ ಮುಂದೆ ನಾನು ಕಲ್ಲನ್ನ ಇಟ್ಟಿದ್ದೇನೆ. ಆ ಒಂದೇ ಕಲ್ಲಿನಲ್ಲಿ 7 ಕಲ್ಲುಳ್ಳ ಆತನ ದೃಷ್ಟಿಯು ಬಿದ್ದಿದೆ. ಆ ಒಂದೇ ಕಲ್ಲಿನ ಮೇಲೆ 7 ಕಣ್ಣು ಉಳ್ಳ ಆತನ ದೃಷ್ಟಿ.
ಯಾಕಯ್ಯ ದೇವರು ಆಲಯ ಆಲಯ ಅಂತ ಹೇಳ್ತಾ ಇದ್ದಾರೆ. ಗಮನಿಸಬೇಕು, ಆ ಒಂದೇ ಕಲ್ಲು ಮೇಲೆ ದೇವರ ದೃಷ್ಟಿ ಬೀಳುತ್ತದೆ. ಹಲ್ಲೆಲೂಯ. ಸೊ ಸಭೆಗೆ ಆಧಾರ ಕ್ರಿಸ್ತನು, ಸಭೆಗೆ ತಲೆ ಕ್ರಿಸ್ತನು. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದನು, ಪೇತ್ರ ನೀನ್ ಸಭೆಯಾಗಿದ್ದಿ, ನೀನ್ ಬಂಡೆಯಾಗಿದ್ದಿ, ನಿನ್ನ ಮೇಲೆ ನನ್ನ ಸಭೆಯನ್ನ ನಾನು ಕಟ್ಟಲಿಕ್ಕಿದ್ದೇನೆ. ಅಲ್ಲಿ ದೇವರ 7 ಕಣ್ಣುಗಳು ಅದರ ಮೇಲೆ ಬಿದ್ದಿದಂತೆ. ದೇವರ 7 ಕಣ್ಣುಗಳಂದ್ರೆ 7 ಆತ್ಮ. ಈ ಮುಂದಿನ ಆಲಯದ ಮಹಿಮೆ ಏನ್ ಗೊತ್ತಾ? 7 ಆತ್ಮವನ್ನ ದೇವರು ತನ್ನ ಸಭೆಗಾಗಿ ಕಲಿಸಲಿಕ್ಕಿದ್ದಾನೆ. ನೀವು ಪ್ರಕಟಣೆಯನ್ನ ಓದಿ ನೋಡುವಾಗ 7 ನಕ್ಷತ್ರಗಳು ಅದು ಸಭೆಯ ದೂತರು, 7 ದೀಪಸ್ತಂಭಗಳು ಅದು ಸಭೆಗಳು, ಅದರ 7 ಕಣ್ಣುಗಳು ಅದು ದೇವರ 7 ಆತ್ಮಗಳು. ಇದು ಯಾಕೆ ಈ ಸಭೆಯ ಮೇಲೆ ಬಿತ್ತಿದೆ? ಈ ಸಭೆಯಾಗಿರುವಂತೆ ಮೊದಲಿಂಗತಿಯೇ ಒಯ್ಯಲ್ಪಡಲಿಕ್ಕಿದ್ದಾಳೆ. ಕರ್ತನು ಬರುವಂತ ಕಾಲ, ಕಣ್ರೆಪ್ಪೆ ಬಡಿಯುವಂತ ಸಮಯದಲ್ಲಿ ಸಭೆಯು ಒಯ್ಯಲ್ಪಡಲಿಕ್ಕಿದೆ. ಯಾಕಯ್ಯ ಈ ಅಂತ್ಯ ಕಾಲದಲ್ಲಿ ಈ ಮುಂದಿನ ಆಲಯಕ್ಕೆ ಇಷ್ಟು ಮಹಿಮೆ? ಈಗ ಕರ್ತನು ಬರುವಂತ ಅಂತ್ಯ ಕಾಲ ಬಂದಿದೆ. ತನ್ನ ಮಹಿಮೆಯುಳ್ಳದಂತ ಮೊದಲಿಂಗಿತೆಯನ್ನ ತನ್ನ ಸಂಗಡ ದೇವರು ಸೇರಿಸಿಕೊಳ್ಳುವಂತ ಕಾಲ ಬಂದಿದೆ. ಹಲ್ಲೆಲೂಯ. ಅಂತ್ಯಕಾಲ, ಕೊನೆ ಕಾಲದ ಸಭೆಗೆ ಕರ್ತನು 7 ಆತ್ಮಗಳನ್ನ, ಆತನ 7 ಕಣ್ಣುಗಳು ಆ ಕಲ್ಲಿನ ಮೇಲೆ. ಪ್ರೈಸ್ ಅಲ್ಲ. ಆ ಕಲ್ಲು ದೇವರ ರಾಜ್ಯ, ಆ ಕಲ್ಲು ದೇವರ ರಾಜ್ಯ ಎಂಬುದಾಗಿ ಹೇಳಿ ನಾನು ಮುಗಿಸಲಿಕ್ಕಿದ್ದೇನೆ. ಅದು ಕ್ರಿಸ್ತನು ಅಂತ ಹೇಳಿದೆ. ಅದು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿರುವಂತ ಸಭೆ ಅಂತ ಹೇಳಿದೆ. ಈಗ ಬರ್ತದೆ, ಅದು ಕೊನೆ ಕಾಲದಲ್ಲಿ ಬರುವಂತ ದೇವರ ರಾಜ್ಯವಾಗಿದೆ. ನಿಮಗೆಲ್ಲ ಗೊತ್ತು, ನೆಬೂಕದ್ನೆಚ್ಚರು ಒಂದು ಕನಸನ್ನ ಕಂಡ್ರು. ಆ ಕನಸಿಗೆ ಅರ್ಥ ಹೇಳುವಂತ ಜೋಯಿಸಿರನ್ನ ಅವನ ಏನಪ್ಪ ಇನ್ನು ಜೋಯಿಸಿರು ಏನ್ ನಿಪುಣರು, ವಿದ್ಯಾ. ಸೊ ಅನೇಕ ಜ್ಞಾನಿಗಳನ್ನ ಕರೆದು, ಯಪ್ಪ ಅವನ ಆಡಳಿತದಲ್ಲಿ ಇರುವವರನ್ನ ಈ ಕನಸಿಗೆ ಅರ್ಥವನ್ನು ಹೇಳಂತರು. ಈಗ ಅಲ್ಲಿ ಜೋಯಿಸಿರಿಗೆ ಮತ್ತೆ ಅಲ್ಲಿ ಅದನ್ನ ಅರ್ಥವನ್ನ ಹೇಳುವಂತ ಆ ವಿದ್ಯಾವಂತರಿಗೆ ಒಂಥರ ನಮ್ಮ ಅರಸನಿಗೆ ಏನಾಯ್ತು, ಲೂಸ್ಕೀಸ್ ಆಯ್ತಾ, ಮೆಂಡಲ್ ಗಿಂಡಲ್ ಆಯ್ತಾ? ಕನಸನ್ನ ಯಾರು ಹೇಳಕ್ಕೆ ಸಾಧ್ಯ? ಅವನ ತಲೆಯಲ್ಲಿ ಬಿತ್ತಂದ ಕನಸನ್ನ ನಾವು ಎಲ್ಲಿಂದ ಹೇಳಕ್ಕೆ ಸಾಧ್ಯ? ಅವ್ರು ಹೇಳಿದ್ರು, ಅರಸೆ ಕನಸು ಹೇಳ್ರಿ, ಅರ್ಥ ಹೇಳ್ತೀವಿ. ಯಾರಕ್ಕೂ ಅವ್ರು ಮತ್ತೆ ತಿರುಗಾಳೆ ನನ್ನ ಕನಸು ಹೇಳಬೇಕು, ಅರ್ಥ ಹೇಳಬೇಕು. ಅವ್ರು ಹೇಳ್ತಾರೆ, ಇಲ್ಲ ಯಾರು ಕೂಡ ಕನಸನ್ನು ಅರ್ಥವನ್ನು ಹೇಳಕ್ಕೆ ಸಾಧ್ಯ ಇಲ್ಲ, ಕನಸು ಹೇಳ್ರಿ, ಅರ್ಥ ಹೇಳ್ತೀನಿ. ಆಮೇಲೆ ಕೊನೆಯದಾಗಿ ಹೇಳುತ್ತಾ ಇದ್ದಾರೆ, ದೇವರ ಆತ್ಮನು ಮಾತ್ರ ಅದನ್ನು ತಿಳಿಸುವುದಿಗೆ ಸಾಧ್ಯ. ಇವರಿಗೆ ಗೊತ್ತಿಲ್ಲ ಅಲ್ಲಿ ದೇವರ ಆತ್ಮನು ಹೊಂದಿದಂತ ದಾನಿಯೇಲು ಅಲ್ಲಿ ಇದಾನಂದ ಇವರಿಗೆ ಗೊತ್ತಿಲ್ಲ. ಈಗ ದಾನಿಯೇಲು ದೇವರ ಆತ್ಮನು ಹೊಂದಿದವನು ಬಂದು ದೇವರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ ಅವನಿಗೆ ಕನಸನ್ನ ಬಿಡಿಸಿ ಹೇಳ್ತಾ ಇದ್ದಾನೆ. ಆ ಕನಸು ಎಂತವು ಅಂತ ಅವನು ಹೇಳ್ದ. ಇನ್ನು ಆ ಕನಸಿಗೆ ಅರ್ಥ ಇನ್ನು ಕೊನೆಯಾಗಲಿಲ್ಲ. ಅವನು ಹೇಳ್ತಾ ಇದ್ದ, ಮುಂದಿನ ದಿನಮಾನಗಳಲ್ಲಿ ನಡೆಯಲಿಕ್ಕಿರುವಂಥ ಕಾರ್ಯಗಳನ್ನ ಕುರಿತಾಗಿ ದೇವರು ಅರಸನಿಗೆ ತೋರಿಸಿಕೊಟ್ಟಿದ್ದಾರೆ. ಅವನಂತ ತಲೆ ಒಂದು ರಾಜ್ಯ, ಅದು ಎದೆ ಒಂದು ರಾಜ್ಯ, ಅದು ಹೊಟ್ಟೆ ಒಂದು ರಾಜ್ಯ, ಅದು ತೊಡೆ ಒಂದು ರಾಜ್ಯ, ಅದು ಕಾಲು ಒಂದು ರಾಜ್ಯ, ಅದು ಬೆರಳಲ್ಲ ಒಂದು ರಾಜ್ಯ. ಈಗ ಎಲ್ಲ ರಾಜ್ಯಗಳನ್ನ, ಎಲ್ಲ ಅರಸರುಗಳನ್ನ ಗದಲಿಸುವಂತಹ ಒಂದು ರಾಜ್ಯವು, ದೇವರ ರಾಜ್ಯವು ಬರಲಿಕ್ಕಿದೆ. ಅದರ ಕುರಿತಾಗಿ ಮಾತಾಡುವ ಮಾತ್ರ ನಾನು ಹೇಳಿ ಮುಗಿಸ್ಬಿಡ್ತೇನೆ, ಸಮಯ ಹೆಚ್ಚಾಯಿತು. ಓದನ ಮಗಳ ದಾನಿಯೇಲ ಪುಸ್ತಕ 2ನೇ ಅಧ್ಯಾಯ 44ನೇ ವಾಕ್ಯ. ಆ ರಾಜನ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಈ ಕೊನೆ ಕಾಲದಲ್ಲಿ ಪರಲೋಕ ದೇವರು ತನ್ನ ರಾಜ್ಯವನ್ನ ಭೂಮಿಯಲ್ಲಿ ಸ್ಥಾಪನೆ ಮಾಡುತ್ತಾನೆ. ಅದು ಎಂದಿಗೂ ಅಳಿಯದು. ಆ ರಾಜ್ಯವು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು.
ಆ ರಾಜ್ಯದ ಮಹಿಮೆ ಬೇರೆ ಜನರಿಗೆ ಕದಲಿ ಹೋಗುವುದೇ ಇಲ್ಲ. ಆ ರಾಜ್ಯಗಳನ್ನೆಲ್ಲ ಹಾ. ಭಂಗಪಡಿಸಿ ನಿರ್ನಾಮ ಮಾಡಿ ಇಲ್ಲಿ ಮೊದಲು ಇದ್ದಂತ ಎಲ್ಲ ರಾಜ್ಯಗಳನ್ನ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಆ ರಾಜ್ಯವು ದೇವರ ರಾಜ್ಯವು ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು, ಓ ಬೆಟ್ಟದ ಒಳಗಡೆಯಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಈ ಮಾಡಿದ್ದು ಕೊನೆ ಅಂತ್ಯ ಕಾಲದಲ್ಲಿ ಇರುವಂತ ರಾಜ್ಯಗಳನ್ನ ಚೂರು ಚೂರು ಮಾಡಿ ನಿನ್ನ ಕಣ್ಣಿಗೆ ಬಿತ್ತಲ್ಲ, ಆ, ನಿನ್ನ ಕಣ್ಣಿಗೆ ಬಿತ್ತಲ್ಲ. ಅಂತ ಒಂದು ದರ್ಶನ ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ಅದು ತಿಳಿಯಪಡಿಸಿದ್ದಾನೆ. ಎಲ್ಲ ರಾಜ್ಯಗಳನ್ನು ಚೂರು ಚೂರು ಮಾಡಿ ಇಡೀ ದೇವರ ರಾಜ್ಯವಾಗಿ ಮಾಡಲಿಕ್ಕಿದೆ. ಆ ಕಲ್ಲು ಯಾರ ಮೇಲೆ ಬೀಳುತ್ತದೋ ಅದು ಚೂರು ಚೂರು ಆಗುತ್ತದೆ. ಆ ಕಲ್ಲಿನ ಮೇಲೆ ಯಾವನು ಬೀಳುತ್ತಾನೋ ಅವನು ಚೂರು ಚೂರು ಆಗುತ್ತಾನೆ. ಆ ಕಲ್ಲು ಕ್ರಿಸ್ತನೇ, ಆ ಕಲ್ಲು ಸಭೆಯೇ, ದೇವರ ಸಭೆಯೇ. ಕರ್ತನ ವಾಕ್ಯ ಹೇಳ್ತದೆ, ಇಂದಿನ ಆಲಯದ ಮಹಿಮೆಗಿಂತ ಮುಂದಿನ ಆಲಯದ ಮಹಿಮೆ ದೊಡ್ಡದಾಗಿರುತ್ತದೆ. ಇಂದಿನ ಆಲಯ ವೈಭವಕ್ಕಿಂತ ಮುಂದಿನ ಆಲಯ ವೈಭವವು ವಿಶೇಷವಾಗಿರುತ್ತದೆ. ಈಗ ಕರ್ತನು ಬೇಗನೆ ಬರುತ್ತಾನೆ, ಕರ್ತನು ಬೇಗನೆ ಬರುತ್ತಾನೆ. ಆತ್ಮಿಕ ಸಭೆಯೇ, ನೀನು ಯಾರನ್ನ ಮೆರವಣಿಗೆ ಮಾಡ್ತಾ ಇದೀ? ನಿನ್ನ ರೊಕ್ಕಗಳನ್ನ ಮೆರವಣಿಗೆ ಮಾಡ್ತಾ ಇದೀಯಾ? ನಿನ್ನ ಬಲಗಳನ್ನ ಮೆರವಣಿಗೆ ಮಾಡ್ತಾ ಇದೀಯಾ? ಜನರನ್ನ ಮೆರವಣಿಗೆ ಮಾಡ್ತಾ ಇದೀಯಾ? ಕ್ರಿಸ್ತು ಯೇಸು ಕ್ರಿಸ್ತನು ತನ್ನ ಸುವಾರ ರಕ್ತ ಕೊಟ್ಟು ನಿನಗೆ ಸಂಪಾದನೆ ಮಾಡಿಕೊಟ್ಟಂತ ರಕ್ಷಣೆಯನ್ನ, ಕ್ರಿಸ್ತನನ್ನ ಒಯ್ಯಲ್ಪಡುವಂತ ದೇವರ ಮೊದಲಿಂಗತೆಯಾಗಿರುವಂತ ಸಭೆಯೇ, ನೀನು ಯಾರನ್ನ ಮೆರವಣಿಗೆ ಮಾಡ್ತೀಯ? ಹಲ್ಲೆಲೂಯ. ನಿನ್ನ ಮಹಿಮೆ ಹೊಂದಲಿಕ್ಕಿದೆ. ನಿನ್ನ ಎಲ್ಲ ಹಳೆಯ ಕಾಲ ಕಾರ್ಯಕ್ರಮಕ್ಕಿಂತ ಕರ್ತನು ನಿನಗೆ ವಿಶೇಷವಾದ ಕಾರ್ಯಗಳನ್ನು ಕೊಡಲಿಕ್ಕಿದ್ದಾನೆ. ಕಣ್ಣುಗಳನ್ನು ಮುಚ್ಚಿದವರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಯಾರು ಕೂಡ ಕಲ್ಲಿಂದ ಒಡೆಯಲಿಕ್ಕೆ ಸಾಧ್ಯ ಇಲ್ಲದಂತ ಒಂದು ಗುಂಡು ಕಲ್ಲು, ಒಂದು ಬಂಡೆ ಈ ಭೂಮಿ ಮೇಲೆ ಬರಲಿಕ್ಕಿದೆ. ಕರ್ತನ ರಾಜ್ಯವು ಬರಲಿಕ್ಕಿದೆ. ಸಭೆ ದೇವರ ರಾಜ್ಯದಲ್ಲಿ, ಆತನ ಸಭೆ ದೇವರ ರಾಜ್ಯದಲ್ಲಿ ಶಾಶ್ವತವಾಗಿ ಇರಲಿಕ್ಕಿದೆ. ದೇವರ ಆಲಯ ಶಾಶ್ವತವಾಗಿ ಇರಲಿಕ್ಕಿದೆ. ರೇಬಾಗಾದಾರಮ ಶಂಕರಗಾದಲಮ, ಪರಿಶುದ್ಧ ಆತ್ಮನ ಅದರಲ್ಲಿ ನೆಲೆಗೊಂಡಿರ್ತಾನೆ. ದೇವರ ಪ್ರಭಾವವು ಹಲ್ಲೆಲೂಯ ಅದರಲ್ಲಿ ಅಲಂಕಾರವಾಗಿ ಇರುತ್ತದೆ. ರೇಖಾದಾರ ಬಾಗಾದಲಬ, ಕರ್ತನು ಅದರ ಸಂಗಡ ಇರುತ್ತಾನೆ. ರೇಖಾಂತಾರ